ಹಲೋ ಎವ್ರಿವನ್, ವೆಲ್ಕಮ್ ಟು ನಕ್ಷತ್ರ ಸ್ಟಡಿ ಪಾಯಿಂಟ್. ಸೊ ಈ ಒಂದು ವಿಡಿಯೋ ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಎರಡನೇ ವಿಡಿಯೋ ಆಗಿರುತ್ತೆ. ಯಾವುದೆಲ್ಲ ಟೆಕ್ನಿಕಲ್ ಎಕ್ಸಾಮ್ಸ್ಗೆ ಅಪ್ಲೈ ಮಾಡಿರ್ತಾರೆ ಆ ಟೆಕ್ನಿಕಲ್ ಎಕ್ಸಾಮ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ಮೆಕ್ಯಾನಿಕಲ್ ವಿಡಿಯೋ. ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ಗೆ ಈ ವಿಡಿಯೋ ಭಾಳ ಯೂಸ್ಫುಲ್ ಆಗ್ಬೋದು, ಯಾಕಂದರೆ ಕ್ವಶನ್ಸ್ ಎಲ್ಲ ಇಂಪಾರ್ಟೆಂಟ್ ಇದ್ದಾವೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ. ಸೊ ಮೊದಲ ಪ್ರಶ್ನೆ ಅಂದರೆ 11ನೇ ಪ್ರಶ್ನೆ. ಮೊದಲ ಸೀರೀಸ್ನ ನಾನು ಈಗಾಗಲೇ ವಿಡಿಯೋದಲ್ಲ ಇದರಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದು ಎರಡನೇ ವಿಡಿಯೋ ಆಗಿರುತ್ತೆ. ಸೊ ನಮ್ಮ ಮೊದಲ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಗಿವನ್ ಬಿಲೋ ಈಸ್ ಯೂಸ್ಡ್ ಟು ಮೆಜರ್ ಗ್ಯಾಪ್ ಬಿಟ್ವೀನ್ ದಿ ಟೂ ಸರ್ಫೇಸಸ್. ಸೊ ಎರಡು ಸರ್ಫೇಸಸ್ ಮಧ್ಯದಲ್ಲಿ ಇರುವಂಥ ಗ್ಯಾಪ್ನ ಮೆಜರ್ ಮಾಡೋದಕ್ಕೆ ಯಾವ ಒಂದು ಕೆಳಗಡೆ ಕೊಟ್ಟಿರುವಂಥ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡಿ, ಮೊದಲ ಆಪ್ಷನ್ ನೋಡಿದ್ರೆ ಬಿವೆಲ್ ಸ್ಕ್ವೇರ್ ಇದೆ, ಎರಡನೇ ಆಪ್ಷನ್ ನೋಡಿದ್ರೆ ವೈರ್ ಗೇಜ್ ಇದೆ, ಎರಡನೇದು ಫೀಲರ್ ಗೇಜ್ ಇದೆ, ನಾಲ್ಕನೇದು ಆಲ್ ಆಫ್ ದಿ ಅಬೋ. ಅಂದರೆ ಇವೆಲ್ಲ ಗೇಜಸ್ನ ಯೂಸ್ ಮಾಡಿಕೊಂಡು ನಾವೇನು ಯೂಸ್ ಮಾಡ್ತೀವಿ, ಎಲ್ಲ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡಿಕೊಂಡು ಎರಡು ಸರ್ಫೇಸಸ್ ಮಧ್ಯದಲ್ಲಿರೋ ಗ್ಯಾಪ್ನ ಯೂಸ್ ಮಾಡ್ಕೊಳ್ತೀವಿ ಅಂತೇಳಿ ನಾಲ್ಕನೇ ಆಪ್ಷನ್ ಹೇಳ್ತದೆ. ಸೊ ಯಾವುದು ಸೂಟಬಲ್ ಆಪ್ಷನ್ ಅಂತ ನೋಡೋಣ ಎಕ್ಸ್ಪ್ಲೇಷನ್ ಮುಖಾಂತರವಾಗಿ. ಸೊ ಇಲ್ಲಿ ನೋಡಿ, ಬಿವೆಲ್ ಸ್ಕ್ವೇರ್ ಅಂತ ಫಸ್ಟ್ ಆಪ್ಷನ್ ಇದೆ. ಸೊ ಬಿವೆಲ್ ಸ್ಕ್ವೇರ್ ಯಾವ ರೀತಿಯಲ್ಲಿ ಕಾಣುತ್ತೆ ಅಂದರೆ ಈ ರೀತಿಯಲ್ಲಿ ಕಾಣುತ್ತೆ. ಈ ಬಿವೆಲ್ ಸ್ಕ್ವೇರ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಲೈನ್ಸ್ನ ಮಾರ್ಕ್ ಮಾಡೋದಕ್ಕೆ. ಏನು ಲೈನ್ಸ್ನ ಅಂದರೆ ಕೊಟ್ಟಿರುವಂಥ ಆ್ಯಂಗಲ್ಸ್ಗೆ ಅಥವಾ ಹೇಳಿರುವಂಥ ಆ್ಯಂಗಲ್ಸ್ಗೆ ಮಾರ್ಕ್ ಮಾಡೋದಕ್ಕೆ ಈ ಬಿವೆಲ್ ಸ್ಕ್ವೇರ್ನ ಯೂಸ್ ಮಾಡ್ತೀವಿ. ಏನು ಮಾಡೋದಕ್ಕೆ? ಮಾರ್ಕ್ ಮಾಡೋದಕ್ಕೆ. ಏನನ್ನು? ಗೀವನ್ ಆ್ಯಂಗಲ್ಸ್ಗೆ. ಲೈನ್ಸ್ನ ಗೀವನ್ ಆ್ಯಂಗಲ್ಸ್ಗೆ ಮಾರ್ಕ್ ಮಾಡೋದಕ್ಕೆ ಈ ಬಿವೆಲ್ ಸ್ಕ್ವೇರ್ ಯೂಸ್ ಮಾಡ್ತೀವಿ. ಬರೀ ಲೈನ್ಸ್ನ ಮಾರ್ಕ್ ಮಾಡೋದಕ್ಕೊಂದೇ ಯೂಸ್ ಮಾಡ್ತೀವಾ ಅಂತ ಕೇಳಿದ್ರೆ ಇಲ್ಲ, ಇನ್ನೊಂದು ಪರ್ಪಸ್ಗೂ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ಈ ಥರ ಒಂದು ಕಾಂಪೊನೆಂಟ್ ಇರುತ್ತೆ, ಆ ಕಾಂಪೊನೆಂಟು ಇನ್ಕ್ಲೈನ್ಡ್ ಸರ್ಫೇಸ್ಗಿತ್ತು ಅಂತ ಇಟ್ಕೊಳ್ಳಿ. ಏನು ಇನ್ಕ್ಲೈನ್ಡ್ ಸರ್ಫೇಸ್ಗಿತ್ತು ಈ ಥರ. ಸೊ ಆಗ ಇಂಥ ಕೇಸ್ಗೆ ಈ ಇನ್ಕ್ಲೈನ್ಡ್ ಸರ್ಫೇಸ್ ಏನಿದೆಯಲ್ಲ ಇದು ಯಾವ ಆ್ಯಂಗಲ್ಗೆ ಇನ್ಕ್ಲೈನ್ಡ್ ಆಗಿದೆ ಅಂತ ಹೇಳೋದಕ್ಕೂ ನಾವೇನು ಮಾಡ್ಬೋದು, ಈ ಬಿವೆಲ್ ಸ್ಕ್ವೇರ್ನ ಯೂಸ್ ಮಾಡ್ಬೋದು. ಅಂದರೆ ಏನಂತ ಹೇಳ್ಬೋದು, ಒಂದು ಮಾರ್ಕಿಂಗ್ ಟೂಲು ಆಗಿರುತ್ತೆ ಹಾಗೂ ಇನ್ಕ್ಲೈನ್ಡ್ ಸರ್ಫೇಸಸ್ನ ಯಾವ ಆ್ಯಂಗಲ್ಗೆ ಆ್ಯಂಗುಲರ್ ಅಕ್ಯುರೇಸಿನ ಚೆಕ್ ಮಾಡೋದಕ್ಕೂ ನಾವು ಈ ಬಿವೆಲ್ ಸ್ಕ್ವೇರ್ನ ಯೂಸ್ ಮಾಡ್ಬೋದು. ಸೊ ಬಿವೆಲ್ ಸ್ಕ್ವೇರ್ ಈಸ್ ಯೂಸ್ಡ್ ಟು ಮಾರ್ಕ್ ದಿ ಲೈನ್ಸ್ ಫಾರ್ ಎ ಗಿವನ್ ಆ್ಯಂಗಲ್ ಆ್ಯಂಡ್ ಆಲ್ಸೋ ಟು ಮೆಷರ್ ದಿ ಇನ್ಕ್ಲೈನ್ಡ್ ಸರ್ಫೇಸಸ್ ಇನ್ಕ್ಲೈನ್ಡ್ ಸರ್ಫೇಸಸ್ ಆ್ಯಂಗಲ್ಸ್, ಟು ಮೆಷರ್ ದಿ ಆ್ಯಂಗಲ್ಸ್ ಆಫ್ ಎನ್ ಇನ್ಕ್ಲೈನ್ಡ್ ಸರ್ಫೇಸಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಂತ ಹೇಳ್ಬೋದು ನೋಡ್ರಿ, ಟು ಗಿವನ್ ಆ್ಯಂಗಲ್ಸ್ಗೆ ಆ್ಯಂಗಲ್ನ ಮೆಷರ್ ಮಾಡೋದಕ್ಕೆ ಈ ಬಿವೆಲ್ ಸ್ಕ್ವೇರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಟು ಚೆಕ್ ದಿ ಅಕ್ಯುರೇಸಿ ಆಫ್ ದಿ ಇನ್ಕ್ಲೈನ್ಡ್ ಸರ್ಫೇಸಸ್, ಟು ಚೆಕ್ ದಿ ಆ್ಯಂಗುಲರ್ ಅಕ್ಯುರೇಸಿ ಆಫ್ ಎನ್ ಇನ್ಕ್ಲೈನ್ಡ್ ಸರ್ಫೇಸಸ್. ಇಷ್ಟನ್ನು ನಾವು ಹೇಳ್ಬೋದು. ಸೊ ಬಿವೆಲ್ ಸ್ಕ್ವೇರ್ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಮಾರ್ಕಿಂಗ್ ಟೂಲ್ ಆಗಿರುತ್ತೆ, ಆ್ಯಂಗುಲರ್ ಅಕ್ಯುರೇಸಿನ ಚೆಕ್ ಮಾಡೋದಕ್ಕೂ ಒಂದು ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಮ್ಗೆ ಹೇಳಿದ್ದು ಎರಡು ಮೇಟಿಂಗ್ ಸರ್ಫೇಸಸ್ ಮಧ್ಯದಲ್ಲಿರೋಂಥ ಗ್ಯಾಪನ್ನ ಚೆಕ್ ಮಾಡೋದಕ್ಕೆ ಅಂತ ಕೇಳಿದ್ದಾರೆ. ಸೊ ಬಿವೆಲ್ ಸ್ಕ್ವೇರ್ ಆಗಲ್ಲ, ಹೌದಾ? ಸೊ ಈ ಆಪ್ಷನ್ ಆಗಲ್ಲ. ನೆಕ್ಸ್ಟ್ ನೋಡಿ, ವೈರ್ ಗೇಜಸ್. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದೋ ಒಂದು ವೈರ್ ಇರುತ್ತೆ, ಇದು ಮೇಲೆ ಇನ್ಸುಲೇಷನ್ ಅಂತ ಇಟ್ಕೊಳ್ಳಿ, ಇದು ವೈರ್, ಮೇನ್ ವೈರ್. ಈ ವೈರ್ದು ಡಯಾ ಚೆಕ್ ಮಾಡಬೇಕು ಅಂತಂದಾಗ ನಾವೇನು ಮಾಡ್ತೀವಿ, ವೈರ್ ಗೇಜ್ನ ಯೂಸ್ ಮಾಡ್ತೀವಿ. ಸೊ ವೈರ್ ಗೇಜ್ ಎಲ್ಲಿದೆ ಅಂತಂದರೆ ಇಲ್ಲಿದೆ ನೋಡಿ, ಇದು ವೈರ್ ಗೇಜ್. ಇಲ್ಲಿ ನಿಮ್ಗೇನು ಇಲ್ಲಿ ಗ್ಯಾಪ್ ಕಾಣ್ತಿದೆಯಲ್ಲ, ಈ ಗ್ಯಾಪ್ ಮಧ್ಯದಲ್ಲಿ ಈ ವೈರಿನ ಪೀಸ್ನ ನಾವು ಇದರೊಳಗಡೆ ಇನ್ಸರ್ಟ್ ಮಾಡ್ತೀವಿ. ಅವಾಗೇನಾಗುತ್ತೆ, ಈ ವೈರ್ದು ಡಯಾ ಅಥವಾ ಆ ವೈರ್ದು ಗೇಜ್ನ ನಾವು ಮೆಷರ್ ಮಾಡ್ಬೋದು. ಹಾಗಾಗಿ ವೈರ್ ಗೇಜ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ವೈರ್ದು ಡಯಾನ ಮೆಷರ್ ಮಾಡೋದಕ್ಕೆ ನಾವೇನು ಯೂಸ್ ಮಾಡ್ತೀವಿ, ವೈರ್ ಗೇಜಸ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಿಮ್ಗೆ ಕಾಣ್ತಿರ್ತಾರೆ ಈ ನಂಬರ್ಸ್ ಎಲ್ಲ, ಇವೆಲ್ಲ ಗೇಜ್ ನಂಬರ್ ಆಗಿರುತ್ತೆ, ಆ ವೈರಿನ ಗೇಜ್ ನಂಬರ್ ಆಗಿರುತ್ತೆ. ಸೊ ವೈರ್ ಗೇಜಸ್ ಆರ್ ಯೂಸ್ಡ್ ಟು ಮೆಷರ್ ದಿ ಡಯಾ ಆಫ್ ದಿ ವೈರ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಎರಡನೇ ಆಪ್ಷನು ಅಲ್ವೇ ಅಲ್ಲ. ಇದು ವೈರ್ ಡಯಾ ಮೆಷರ್ ಮಾಡೋದಕ್ಕೆ, ಇದು ಆ್ಯಂಗುಲರ್ ಸರ್ಫೇಸಸ್ನ ಮೆಷರ್ ಮಾಡೋದಕ್ಕೆ ಹಾಗೂ ಲೈನ್ಸ್ನ ಗಿವನ್ ಆ್ಯಂಗಲ್ಸ್ಗೆ ಮಾರ್ಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಬಿವೆಲ್ ಸ್ಕ್ವೇರ್ನ. ಇನ್ನೂ ಒಂದು ಇದೆ ಬಿವೆಲ್ ಪ್ರೊಟ್ರಾಕ್ಟರ್, ಅದು ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಬಿವೆಲ್ ಪ್ರೊಟ್ರಾಕ್ಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತೇಳಿ. ನೆಕ್ಸ್ಟು ಇದು ಯಾವುದು, ಫೀಲರ್ ಗೇಜ್. ಥರ್ಡ್ ಆಪ್ಷನ್ ಬಂದು ಫೀಲರ್ ಗೇಜ್ ಇದೆ ನೋಡಿ. ಫೀಲರ್ ಗೇಜ್ ಕರೆಕ್ಟ್ ಆಪ್ಷನ್ ಬಂದು ಇಲ್ಲಿ ಫೀಲರ್ ಗೇಜ್ ಆಗಿರುತ್ತೆ. ಇಲ್ಲಿದೆ ನೋಡಿ, ಇದು ಮೂರನೇ ಡಯಾಗ್ರಾಮ್ ಏನಿದೆಯಲ್ಲ ಇದು ಫೀಲರ್ ಗೇಜ್ ಇದೆ. ನೀವು ನೋಡ್ತಿದ್ರಲ್ಲ ಇದೇನಿದೆಲ್ಲ, ಇಷ್ಟು ನಂಬರ್ ಆಫ್ ಫೀಲರ್ಸ್ ಇದಾವಲ್ಲ, ಇವೆಲ್ಲ ಫೀಲರ್ ಗೇಜಸ್. ಇದು ಒಂದೊಂದು ಥಿಕ್ನೆಸ್ಸಲ್ಲಿ ಫೀಲರ್ ಗೇಜಸ್ ಇರ್ತವೆ. ಇಲ್ಲಿ ನೀವು ಕಾಂಪೊನೆಂಟ್ ನೋಡ್ತಿರ್ತೀರ ಅನ್ಸುತ್ತೆ, ಈ ಕಾಂಪೊನೆಂಟ್ ಮಧ್ಯದಲ್ಲಿರುವಂಥ ಸ್ಮಾಲ್ ಮೈನ್ಯೂಟ್ ಗ್ಯಾಪ್ನ ಮೆಷರ್ ಮಾಡೋದಕ್ಕೆ ಇಲ್ಲಿ ನಾವು ಈ ಫೀಲರ್ ಗೇಜಸ್ನ ಯೂಸ್ ಮಾಡ್ತಿದ್ದೀವಿ. ಸೊ ಫೀಲರ್ ಗೇಜಸ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಎರಡು ಮೇಟಿಂಗ್ ಸರ್ಫೇಸಸ್ ಮಧ್ಯದಲ್ಲಿರುವಂಥ ಗ್ಯಾಪ್ನ ಮೆಷರ್ ಮಾಡೋದಕ್ಕೆ ನಾವು ಫೀಲರ್ ಗೇಜ್ನ ಯೂಸ್ ಮಾಡ್ತೀವಿ. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಗಿವನ್ ಬಿಲೋ ಈಸ್ ಯೂಸ್ಡ್ ಟು ಮೆಷರ್ ಗ್ಯಾಪ್ ಬಿಟ್ವೀನ್ ದಿ ಟೂ ಸರ್ಫೇಸಸ್ ಮಧ್ಯದಲ್ಲಿರುವಂಥ ಗ್ಯಾಪ್ನ ಮೆಷರ್ ಮಾಡೋದಕ್ಕೆ ವಿ ಯೂಸ್ ಫೀಲರ್ ಗೇಜ್. ಸೊ ಆಪ್ಷನ್ 3 ವಿಲ್ ಬಿ ದಿ ಕರೆಕ್ಟ್ ಆನ್ಸರ್ ಫಾರ್ ಅವರ್ 11th ಕ್ವಶನ್. ಸೊ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿದೆ. ಸೊ ಆಪ್ಷನ್ ಡಿನೂ ಅಲ್ವೇ ಅಲ್ಲ. ಯಾಕಂದರೆ ಬಿವೆಲ್ ಸ್ಕ್ವೇರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನೋಡಿದ್ವಿ, ವೈರ್ ಗೇಜ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನೋಡಿದ್ವಿ, ಫೀಲರ್ ಗೇಜು ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತಲೂ ನೋಡಿದ್ವಿ. ಸೊ ಇದು ನಮ್ಮ ಮೊದಲನೇ ಪ್ರಶ್ನೆ ಆಯಿತು, 11ನೇ ಪ್ರಶ್ನೆ. ನೆಕ್ಸ್ಟ್ ಈಗ 12ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ನೋಡಿರಿ. ಪ್ರಿಕ್ ಪಂಚ್. ಇಲ್ಲಿ ನಮಗೆ ಟೈಪ್ಸ್ ಆಫ್ ಪಂಚಸ್ ಬರ್ತವೆ. ಲೆಟರ್ ಪಂಚ್ ಬರುತ್ತೆ, ಹಾಗೂ ನಂಬರ್ ಪಂಚು ಬರುತ್ತೆ, ಪ್ರಿಕ್ ಪಂಚ್ ಬರುತ್ತೆ, ಡಾಟ್ ಪಂಚ್ ಬರುತ್ತೆ, ಸೆಂಟರ್ ಪಂಚ್ ಬರ್ತವೆ. ಟೈಪ್ಸ್ ಆಫ್ ಪಂಚಸ್ ಇದ್ದಾವೆ, ಆಟೋಮೆಟಿಕ್ ಪಂಚು ಇದೆ. ನಮಗೆ ಎಕ್ಸಾಮಲ್ಲಿ ಯಾವ ಪಂಚಸ್ನ ಕೇಳ್ತಾನೋ ಆ ಪಂಚಸ್ ಬಗ್ಗೆ ತಿಳ್ಕೊಳ್ಳೋಣ ಚೆನ್ನಾಗಿ. ಸೊ ನಿಮ್ಗೆ ಏನಾದರೂ ನಂಬರ್ನ ಇಂಪೋಸ್ ಮಾಡಬೇಕು, 1, 2 ಈ ಥರ ಕಾಂಪೊನೆಂಟ್ ಇರುತ್ತೆ. ನಾವು ಕಾಂಪೊನೆಂಟ್ ಮೇಲೆ ನಂಬರ್ನ ಎಂಬೋಸ್ ಮಾಡಬೇಕಂದ್ರೆ ಆವಾಗ ನಾವು ನಂಬರ್
ಏನು ನಂಬರ್ ಪಂಚ್ ಯೂಸ್ ಮಾಡ್ತೀವಿ. ಏನು ಪಂಚ್ ಯೂಸ್ ಮಾಡ್ತೀವಿ? ನಂಬರ್ ಪಂಚ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದೇ ಥರನೇ ಆಲ್ಫಾಬೆಟ್ ಪಂಚ್ನೂ ಬರುತ್ತೆ. ಆಲ್ಫಾಬೆಟ್ಸ್ನು ಕೂಡ ನಾವು ಏನು ಮಾಡ್ಬೋದು? ಪಂಚ್ ಮಾಡ್ಬೋದು ಆಲ್ಫಾಬೆಟ್ಸ್ನು ಕೂಡ. ಹಾಗಾಗಿ ಆಲ್ಫಾಬೆಟ್ ಪಂಚು ಬರುತ್ತೆ, ನಂಬರ್ ಪಂಚ್ ಒಂದು ಬರುತ್ತೆ, ಲೆಟರ್ ಪಂಚನ್ನು ಅಂತ ಅನ್ಬೋದು. ಆಲ್ಫಾಬೆಟ್ ಪಂಚನ್ನ ಲೆಟರ್ ಪಂಚ್ ಅಂತಲೂ ಕರಿಬೋದು ನಾವು. ಸೊ ಲೆಟರ್ ಪಂಚ್ನು ಲೆಟರ್ಸ್ನ ಎಂಬೋಸ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ? ಲೆಟರ್ ಪಂಚ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಏನು ಯೂಸ್ ಮಾಡ್ತೀವಿ ಅಂತಂದರೆ, ಇಲ್ಲಿ ಪ್ರಿಕ್ ಪಂಚ್ ಕೇಳ್ತಾನೆ. ಪ್ರಿಕ್ ಪಂಚ್ದೇ ಆ್ಯಂಗಲ್ನ ಕೇಳ್ತಾನೆ ಇಲ್ಲಿ, ಹೌದಾ? ಸೊ ಆ್ಯಂಗಲ್ನ ನೋಡ್ಕೊತ ಬರೋದಾದರೆ 30 ಡಿಗ್ರಿ 30 ಡಿಗ್ರಿ ಏನಿದೆಯಲ್ಲ ಇದು ಪ್ರಿಕ್ ಪಂಚ್ಗೆ ಇರುತ್ತೆ. ಇದು ಏನಿದೆ ಆ್ಯಂಗಲ್ ಅಂತ ಕೇಳಿದ್ರೆ ಇದು ನೋಡಿ ನಮ್ಮ ಪಂಚು. ಈ ಪಂಚ್ದು ಪಾಯಿಂಟ್ ಆ್ಯಂಗಲ್ ಏನಿರುತ್ತಲ್ಲ, ಈ ಆ್ಯಂಗಲ್ ಏನಿರುತ್ತಲ್ಲ ಅದೇ ಇಲ್ಲಿ ಕೇಳ್ತಿರೋದು. ಎಷ್ಟು ಆ್ಯಂಗಲ್ಗೆ ಪ್ರಿಕ್ ಪಂಚದ ಆ್ಯಂಗಲ್ ಇರುತ್ತೆ, ಡಾಟ್ ಪಂಚದ ಎಷ್ಟು ಆ್ಯಂಗಲ್ ಇರುತ್ತೆ, ಹಾಗೂ ಸೆಂಟ್ರ್ ಪಂಚದ ಎಷ್ಟು ಇರುತ್ತೆ, ಇಷ್ಟು ಮೂರನ್ನು ಕೇಳ್ತಾರೆ. ಹಾಗಾಗಿ ಈ ಮೂರನ್ನು ಮಾತ್ರ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ನಂಬರ್ ಪಂಚ್ ನಂಬರ್ನ ಎಂಬೋಸ್ ಮಾಡೋದಕ್ಕೆ, ಹಾಗೂ ಲೆಟರ್ ಪಂಚ್ ಬಂದು ಲೆಟರ್ಸ್ನ ಎಂಬೋಸ್ ಮಾಡೋದಕ್ಕೆ ನಾವೇನು ಯೂಸ್ ಮಾಡ್ತೀವಿ? ಲೆಟರ್ ಪಂಚನ್ನ ಯೂಸ್ ಮಾಡ್ತೀವಿ. ಇಷ್ಟನ್ನು ತಿಳ್ಕೊಂಡ್ರೆ, ಟೈಪ್ಸ್ ಆಫ್ ಪಂಚ್ ಬೇಸ್ ಭಾಳ ಇದ್ದಾವೆ, ಇಷ್ಟನ್ನು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಮಗೆ 60 ಡಿಗ್ರಿ ಇದೆಯಲ್ಲ, ಇದು ಡಾಟ್ ಪಂಚ್ ಆಗಿರುತ್ತೆ. ಡಾಟ್ ಪಂಚದ ಆ್ಯಂಗಲ್ ಎಷ್ಟಿರುತ್ತೆ ಅಂದರೆ 60 ಡಿಗ್ರಿ ಇರುತ್ತೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅದಾಗಿ ನಂತರ 90 ಡಿಗ್ರಿ ಏನಿದೆಯಲ್ಲ ಇದು ಸೆಂಟರ್ ಪಂಚ್ ಆಗಿರುತ್ತೆ. ಸೊ ಪ್ರಿಕ್ ಪಂಚ್, ಡಾಟ್ ಪಂಚ್, ಸೆಂಟರ್ ಪಂಚ್. ಸೆಂಟರ್ ಪಂಚದೆಷ್ಟು 90 ಡಿಗ್ರಿ, ಡಾಟ್ ಪಂಚದೆಷ್ಟು 60 ಡಿಗ್ರಿ, 30 ಡಿಗ್ರಿ ಏನು ಪ್ರಿಕ್ ಪಂಚದ ಆ್ಯಂಗಲ್ ಆಗಿದೆ. ಪಂಚಸ್ ಏನಕ್ಕೆ ಅಂದರೆ ಡಾಟರ್ಸ್ನ ಯೂಸ್ ಮಾಡೋದಕ್ಕೆ, ಡಕ್ಟಲ್ ಮೆಟೀರಿಯಲ್ ಮೇಲೆ ಮಾರ್ಕ್ ಮಾಡೋದಕ್ಕೆ ಯೂಸ್ ಮಾಡ್ಕೊತಿರ್ತೀವಿ. ಇದು ಒಂದು ಮಾರ್ಕಿಂಗ್ ಟೂಲ್ ಆಗಿರುತ್ತೆ. ಸೊ ಇಷ್ಟು ಡಾಟನ್ನು ತಿಳ್ಕೊಳ್ಳಿ. ಪ್ರಿಕ್ ಪಂಚದ ಆ್ಯಂಗಲ್ ಎಷ್ಟು, ಡಾಟ್ ಪಂಚದೆಷ್ಟು, ಹಾಗೂ ಸೆಂಟರ್ ಪಂಚದೆಷ್ಟು. ಭಾಳ ಇಂಪಾರ್ಟೆಂಟ್ ಈ ಪಾಯಿಂಟ್ಸು ಎಲ್ಲಾದರೂ ಬರ್ಕೊಳ್ರಿ. ಸೊ ಇದಕ್ಕೆ ಪ್ರಿಕ್ ಪಂಚ್ಗೆ ಆ್ಯಂಗಲ್ ಎಷ್ಟಾಗಬೇಕು? 30 ಡಿಗ್ರಿ ಆಗಬೇಕು. ಆಪ್ಷನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದೆ ನೋಡಿ. ವೆನ್ ದಿ ಪಾಯ್ಸನ್ಸ್ ರೇಷಿಯೋ ಇಸ್ 1/4, ದ ರೇಷಿಯೋ ಆಫ್ ಬಲ್ಕ್ ಮಾಡ್ಯುಲಸ್ ಟು ಯಂಗ್ಸ್ ಮಾಡ್ಯುಲಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಈ ಪರ್ಟಿಕ್ಯುಲರ್ ಕ್ವಶನ್ನ ಸಾಲ್ವ್ ಮಾಡೋದಕ್ಕೆ ನಮಗೆ ECK ರಿಲೇಷನ್ಸ್, ನಾನು ಫಸ್ಟ್ ವೀಡಿಯೋದಲ್ಲಿ ಮಾಡಿದಾಗ ಒಂದು ಪ್ರಶ್ನೆ ಸಾಲ್ವ್ ಮಾಡಿದ್ದೀನಿ. ಅದರೊಳಗಡೆ ECK ರಿಲೇಷನ್ಸ್ ಎಲ್ಲ 3 ಈಕ್ವೇಷನ್ಸ್ನ ಬರ್ತಿದ್ದೀನಿ. ಆ 3 ಈಕ್ವೇಷನಲ್ಲಿ ನಾನು ಒಂದು ಈಕ್ವೇಷನಲ್ಲಿ ಯೂಸ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಈ ಕ್ವಶನ್ ಹೇಗೆ ಸಾಲ್ವ್ ಮಾಡ್ಬೇಕಂತೇಳಿ. ಸೊ ಈ ಕ್ವಶನ್ ನೋಡಿ, ನಾವು ಯೂಸ್ ಮಾಡೋಂಥ ಈಕ್ವೇಷನ್ ಯಾವುದಾಗಿರುತ್ತೆ ಅಂತ ಇಲ್ಲಿ ಬರೀತಾ ಇದ್ದೀನಿ. ನಮಗೆ ಈಗೆ ಕೆಗೆ, ಈಗೆ ಸಿಗೆ ರಿಲೇಷನ್ ಇದೆ, ಹಾಗೂ ಈಗೆ ಸಿಗೆ ಕೆಗೂ ರಿಲೇಷನ್ ಇದೆ. ನಮಗೆ ಇಲ್ಲಿ ಕೊಟ್ಟಿರೋದೇನು? ಬಲ್ಕ್ ಮಾಡ್ಯುಲಸ್ ಕೊಟ್ಟಿದ್ದಾನೆ ಹಾಗೂ ಯಂಗ್ಸ್ ಮಾಡ್ಯುಲಸ್ ಕೊಟ್ಟಿದ್ದಾನೆ. ಅಂದರೆ ಈಗೆ ಕೆಗೆ ಇರೋ ರಿಲೇಷನ್ನ ಯೂಸ್ ಮಾಡ್ಕೊಳ್ತಿದ್ದೀನಿ. E is equal to 3k into 1 minus 2μ ಆಗಿರುತ್ತೆ. ಇದು ನಮ್ಮ ಫಾರ್ಮುಲಾ. ಇಲ್ಲಿ ಮಿ ಬಂದು ಪಾಯ್ಸನ್ಸ್ ರೇಷಿಯೋ, ಕೆ ಎನ್ ಬಲ್ಕ್ ಮಾಡ್ಯುಲಸ್, ಈ ಬಂದು ಯಂಗ್ಸ್ ಮಾಡ್ಯುಲಸ್ ಆಗಿರುತ್ತೆ. ಈ ನಮಗೆ ಎಷ್ಟು ಕೊಟ್ಟಿದ್ದಾನ? ಈ ಗೊತ್ತಿಲ್ಲ. E is equal to ನಮಗೇನು ಕೇಳ್ತಾರೆ ನೋಡಿರಿ, ದ ರೇಷಿಯೋ ಆಫ್ ಬಲ್ಕ್ ಮಾಡ್ಯುಲಸ್ ಟು ಯಂಗ್ಸ್ ಮಾಡ್ಯುಲಸ್. ದ ರೇಷಿಯೋ ಆಫ್ A is to B ಅಂತಂದಾಗ ಏನು ಬರಿತೀವಿ? A/B ಬರಿತೀವಿ. ಅದೇ ಥರನೇ ದ ರೇಷಿಯೋ ಆಫ್ ಬಲ್ಕ್ ಮಾಡ್ಯುಲಸ್ ಟು ಯಂಗ್ಸ್ ಮಾಡ್ಯುಲಸ್ ಅಂತ ಕೇಳ್ತಾನೆ, ಅಂದರೆ K is to E ಅಂತ ಬರಿಬೇಕು. ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. K is to E. ಸೊ ನಮಗೆ E/K ಫಸ್ಟ್ ಬರ್ಕೊಳ್ಳಿ. ಈ ಕೆನ ಈ ಕಡೆ ತೊಗೊಂಬಂದರೆ ಇಲ್ಲೇನಾಗುತ್ತೆ? E/K is equal to 3 into 1 minus 2μ ಆಗುತ್ತೆ. ಹೌದಾ? ಸೊ ನಮಗೆ ಡಾಟಾದಲ್ಲಿ ಪಾಯ್ಸನ್ಸ್ ರೇಷಿಯೋ ಕೊಟ್ಟಿದ್ದಾರೆ. ಪಾಯ್ಸನ್ಸ್ ರೇಷಿಯೋನ ನಾನು ಏನಂತ ಬರಿಬೋದು ಅಂತ ಹೇಳಿದೆ? 1/m ಅಥವಾ μ ಅಂತ ಬರ್ಕೊಳ್ಬೋದು ಅಂತ ಹೇಳಿದೆ. ಇದನ್ನು ನೀವು ನೊಟೇಷನ್ ಇದಾದರೂ ಯೂಸ್ ಮಾಡಿ, ಇದಾದರೂ ಯೂಸ್ ಮಾಡಿ. ನಾನು ಇಲ್ಲಿ μ ಅಂತ ಯೂಸ್ ಮಾಡಿದ್ದೀನಿ. ಸೊ ನಮಗೆ ಡಾಟಾದಲ್ಲಿ ಏನು ಹೇಳಿದ್ದಾರೆ? ಪಾಯ್ಸನ್ಸ್ ರೇಷಿಯೋ ಬಂದು 1/4 ಅಂತ ಹೇಳಿದೆ. ಅಂದರೆ μ is equal to 1/4 ಅಂತ ಆಯಿತು. ಹೌದಾ? 3 into 1 minus 2 into 1/4 ಆಯಿತು. ಸೊ 2 1s are 2 2s. ಸೊ ಏನಾಯಿತು? 3 into 1 minus 1/2 ಆಯಿತು. 1ನಲ್ಲಿ ಹಾಫ್ ಹೋದರೆ ಎಷ್ಟು ಉಳಿಯುತ್ತೆ? ಇನ್ನು ಹಾಫ್ ಉಳಿಯುತ್ತೆ. ಹೌದಾ? ಸೊ 1ನಲ್ಲಿ ಹಾಫ್ ಹೋದರೆ ಎಷ್ಟು ಉಳಿಯಿತು? ಹಾಫ್ ಉಳಿತು. 3 into ಹಾಫ್ ಎಷ್ಟಾಯಿತು? 3/2 ಆಯಿತು. ಇದೇನಿದು? E/K ರಿಲೇಷನ್. E/K ನಮಗೆ ಬೇಕಾಗಿದ್ದೇನು? K/E ರೇಷಿಯೋ ಬೇಕು. ಇದನ್ನು ಉಲ್ಟಾ ಮಾಡಿಬಿಟ್ರೆ ಏನಾಗಬೇಕು? ಅಥವಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ನೀವು ಬರ್ಕೊಂಡ್ರೆ K/E is equal to 2/3 ಆಗುತ್ತೆ. K/E is equal to 2/3 ಆಯಿತು. ಸೊ ಈ ಆಪ್ಷನಲ್ಲಿ ಎಲ್ಲಿದೆ ನೋಡಿ? ಆಪ್ಷನ್ ಬಿ ನಲ್ಲಿದೆ. ಹಾಗಾಗಿ ಪ್ರಶ್ನೆಗೆ ಉತ್ತರ ಏನಾಗಬೇಕು? ಆಪ್ಷನ್ ಬಿ ಆಗಬೇಕು. ಸೊ ಈ ರೀತಿ ನಾವು ಈ ಪ್ರಶ್ನೆಗೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ತೀವಿ. ನಿಮಗೆ ECKಗೆ ರಿಲೇಷನ್ ಗೊತ್ತಿದೆ ಅಂದರೆ ಈ ಕ್ವಶನ್ಗೆ ಸೊಲ್ಯೂಷನ್ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗ್ತಾ ಇದ್ದೀನಿ ನೋಡಿ. ಯೂನಿಟ್ ಆಫ್ ಪ್ರೆಷರ್ ಏನಂತ ಕೇಳ್ತಾ ಇದ್ದಾರೆ. ಸೊ ನಾನು ಮೊದಲ ವೀಡಿಯೋದಲ್ಲಿ ಪ್ರೆಷರ್ದು ಅಂದರೆ ಪ್ರೆಷರ್ 1 ಪ್ಯಾಸ್ಕಲ್ ಎಷ್ಟಾಗುತ್ತೆ, 1 ಬಾರ್ ಎಷ್ಟಾಗುತ್ತೆ, 1 ಜೌಲ್ ಎಷ್ಟಾಗುತ್ತೆ, 1 ನ್ಯೂಟನ್ ಎಷ್ಟಾಗುತ್ತೆ ಅಂತ ನಾನು ಫಸ್ಟ್ ವೀಡಿಯೋದಲ್ಲಿ ನೋಡಿದ್ದೀನಿ. ಫಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಒಂದು ಕ್ವಶನ್ನ ನೀವು ತಿಳ್ಕೊಳ್ಳೋಕ್ಕೆ ಫಸ್ಟ್ ವೀಡಿಯೋನ ವಾಚ್ ಮಾಡಿ. ಸೊ ಈಗ ಮತ್ತೆ ಇನ್ನೊಂದು ಸಲ ರಿಕ್ಯಾಪ್ ಮಾಡ್ಕೊಳ್ತಿದ್ವಿ. ಪ್ರೆಷರ್ದು ಯೂನಿಟ್ ಏನಂತ ಕೇಳ್ತಿದ್ದಾರೆ. ಸೊ ಪ್ರೆಷರ್ಗೆ ಮುಖ್ಯವಾಗಿ ಫಾರ್ಮುಲಾ ಏನಿದೆ ಅಂತ ನೋಡೋಣ. ಪ್ರೆಷರ್ ಈಸ್ ಈಕ್ವಲ್ ಟು ಟ್ರಸ್ಟ್ ಬೈ ಏರಿಯಾ ಆಗುತ್ತೆ. ಟ್ರಸ್ಟ್ ಬಂದು ನ್ಯೂಟನ್ನಲ್ಲಿರುತ್ತೆ, ಏರಿಯಾ ಬಂದು ಮೀಟ್ರಲ್ಲಾದರೂ ಇರ್ಬೋದು, ಮಿಲಿಮೀಟ್ರಲ್ಲಾದರೂ ಇರ್ಬೋದು, ಅಥವಾ ಸೆಂಟಿಮೀಟ್ರಲ್ಲಾದರೂ ಇರ್ಬೋದು. ಇಲ್ಲಿ ನಾನು ಮೀಟರ್ ಅಂತ ತೊಗೊಂಡ್ರೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಗುತ್ತೆ. ನೀವು MM ಅಲ್ಲಿದ್ದರೆ ಏರಿಯಾ, ಒಂದು ವೇಳೆ MM ಅಲ್ಲಿ ಏರಿಯಾ ಇತ್ತಂದರೆ MM ಸ್ಕ್ವೇರಲ್ಲಿ ಇತ್ತಂದರೆ ನ್ಯೂಟನ್ ಪರ್ MM ಸ್ಕ್ವೇರ್ ಆಗುತ್ತೆ. ಸೊ ಇದು P is equal to ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಯಿತು ಮೀಟ್ರಲ್ಲಿದ್ದರೆ. ಅದೇ ಒಂದು ವೇಳೆ ಮಿಲಿಮೀಟ್ರಲ್ಲಿದ್ದರೆ ಏರಿಯಾ ಏನಾಗಬೇಕು? MM ಸ್ಕ್ವೇರ್ ಆಗಬೇಕು.
ಸೆಂಟಿಮೀಟ್ರಲ್ಲಿದ್ದರೆ ನ್ಯೂಟನ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಆಗಬೇಕು. ಇಲ್ಲಿ ನಮ್ಗೆ ಕೊಟ್ಟಿರೋ ಆಪ್ಷನ್ಸಲ್ಲಿ ನೋಡಿದ್ರೆ ಎ ಆಪ್ಷನ್ ಮಿಲಿಮೀಟ್ರಲ್ಲಿ ಕೊಟ್ಟಿದ್ದಾನೆ, ಹಾಗಾಗಿ ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ ನಮಗೆ ಪ್ರೆಷರ್ ಯೂನಿಟ್ ಇರೋ ಕಾರಣದ ಫಸ್ಟ್ ಆಪ್ಷನ್ ಆಯಿತು. ನೆಕ್ಸ್ಟ್ ಆಪ್ಷನ್ ನೋಡೋಣ, ಬಾರ್ ಇದೆ ನೋಡಿ. ಹೌದು, ಬಾರ್ ಕೂಡ ಏನಾಗುತ್ತೆ, ಪ್ರೆಷರ್ ಯೂನಿಟ್ ಆಗುತ್ತೆ. ಸೊ ನಿಮ್ಗೆ ಇದೊಂದು ಗೊತ್ತಿರಬೇಕು, ಏನಂದರೆ 1 ಬಾರ್ ಬಂದು ಎಷ್ಟು ಪ್ಯಾಸ್ಕಲ್ ಅಂತ ಕೇಳ್ಬೋದು. 10⁵ ಪ್ಯಾಸ್ಕಲ್ ಆಗುತ್ತೆ. 10⁵ ಪ್ಯಾಸ್ಕಲ್ ಆಗುತ್ತೆ. ಇದನ್ನು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಕೊಟ್ಟರು ನೀವು ಬರ್ಕೊಳ್ಬೋದು. 10⁵ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಗುತ್ತೆ. ಯಾತಕ್ಕಂತಂದರೆ ಒಂದು ಪ್ಯಾಸ್ಕಲ್ ಬಂದು 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಗಿರುತ್ತೆ. ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಹಾಗಾಗಿ ಪ್ಯಾಸ್ಕಲ್ನ ನಾನು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ರಿಪ್ಲೇಸ್ ಮಾಡಿದ್ರೆ 10⁵ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಗುತ್ತೆ. ಬಾರ್ಗೆ ಇನ್ನೂ ಒಂದು ರೀತಿಯಲ್ಲೂ ಎಕ್ಸ್ಪ್ರೆಸ್ ಮಾಡ್ಬೋದು. KPAದಲ್ಲಿ 1 ಬಾರ್ ಈಸ್ ಈಕ್ವಲ್ ಟು 10⁻² KP ಅಂತ ಮೆನ್ಷನ್ ಮಾಡ್ಬೋದು. ಸೊ ಇವೆಲ್ಲ ಯೂನಿಟ್ಸು ಬಹಳ ಕೇರ್ಫುಲ್ಲಾಗಿ ನೋಡ್ಕೊಳ್ರಿ. 1 ಬಾರ್ ಈಸ್ ಈಕ್ವಲ್ ಟು ಎಷ್ಟು ಪ್ಯಾಸ್ಕಲ್, 10⁵ ಪ್ಯಾಸ್ಕಲ್. 1 ಬಾರ್ ಈಸ್ ಈಕ್ವಲ್ ಟು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರಲ್ಲಿ ಎಕ್ಸ್ಪ್ರೆಸ್ ಮಾಡೋದಾದರೆ 10⁵ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಎಕ್ಸ್ಪ್ರೆಸ್ ಮಾಡೋದು. ಒಂದು ವೇಳೆ ಕಿಲೋ ಪ್ಯಾಸ್ಕಲ್ ಪ್ರೆಷರಲ್ಲಿ ಎಕ್ಸ್ಪ್ರೆಸ್ ಮಾಡೋದಾದರೆ 10 ಸ್ಕ್ವೇರ್ ಅಂದರೆ 100 KP ಅಂತ ಎಕ್ಸ್ಪ್ರೆಸ್ ಮಾಡೋದು, ಅಥವಾ 10 ಸ್ಕ್ವೇರ್ KP ಅಂತ ಎಕ್ಸ್ಪ್ರೆಸ್ ಮಾಡೋದು. ಇವೆಲ್ಲ ಬಾರ್ದು ಯೂನಿಟ್ಸ್ ಆಗುತ್ತೆ, ಬಾರ್ದು ವ್ಯಾಲ್ಯೂಸ್ನೂ ಆಗುತ್ತೆ. ಸೊ ಇಲ್ಲಿ ನೋಡಿ, ಬಾರೂ ಬರೀ ಹೌದು, ಪ್ಯಾಸ್ಕಲ್ನೂ ಹೌದು. ಸೊ ಯೂನಿಟ್ ಆಫ್ ಪ್ರೆಷರ್ 3 ಆಗಿರೋ ಕಾರಣದಿಂದ ಇದಕ್ಕೆ ಸೂಟಬಲ್ ಆನ್ಸರ್ ಏನಾಗಬೇಕು, ಆಲ್ ಆಫ್ ದಿ ಅಬೋವ್ ಆಗಬೇಕು. ಸೊ ಈ ಪ್ರಶ್ನೆಗೆ ಉತ್ತರ ಏನು, ಆಲ್ ಆಫ್ ದಿ ಅಬೋವ್. ಸೊ ಈ ಪ್ರಶ್ನೆಗೆ ನಿಮಗೆ ಸೊಲ್ಯೂಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗ್ತಾ ಇದ್ದೀನಿ ನೋಡಿ. ರಿಲೇಷನ್ ಬಿಟ್ವೀನ್ ನಂಬರ್ ಆಫ್ ಪೇರ್ಸ್ ಆ್ಯಂಡ್ ನಂಬರ್ ಆಫ್ ಲಿಂಕ್ಸ್ ಇನ್ ಎ ಕೈನೆಮೆಟಿಕ್ ಚೈನ್ ಈಸ್ ಗಿವನ್ ಬೈ. ಇದೇನು ಥಿಯರಿ ಆಫ್ ಮಷಿನ್ಸಿನ ಕ್ವಶನ್ ಇದು. ಸೊ ಈ ಕ್ವಶನಲ್ಲಿ ನಮಗೆ ಇದು ಥಿಯರಿ ಆಫ್ ಮಷಿನ್ಸಲ್ಲಿ ಲಿಂಕ್, ಚೈನು, ಪೇರ್ ಈ ಚಾಪ್ಟರ್ ಬಂದಾಗ ಈ ಒಂದು ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ನಂಬರ್ ಆಫ್ ಲಿಂಕ್ಸ್, ನಂಬರ್ ಆಫ್ ಪೇರ್ಸ್, ಇದಕ್ಕೆ ರಿಲೇಷನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ, ಅಥವಾ ನಂಬರ್ ಆಫ್ ಲಿಂಕ್ಸ್ ಕೊಟ್ಟು ಪೇರ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾಗ ನಮಗೆ ಈ ಪರ್ಟಿಕ್ಯುಲರ್ ರಿಲೇಷನ್ ಯೂಸ್ ಮಾಡಬೇಕು. ಏನಾಗಿರುತ್ತೆ, ನಂಬರ್ ಆಫ್ ಪೇರ್ಸ್ಗೆ ಹಾಗೂ ನಂಬರ್ ಆಫ್ ಲಿಂಕ್ಸ್ಗೆ ಇರುವಂಥ ಕೈನೆಮೆಟಿಕ್ ಚೈನಿನ ರಿಲೇಷನ್ ಏನಾಗಿರುತ್ತೆ ಅಂದರೆ L = 2p - 4 ಆಗಿರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ರಿಲೇಷನ್, ಎಲ್ಲಾದರೂ ನೋಟ್ ಮಾಡಿಟ್ಕೊಳ್ಳಿ. ಭಾಳ ಎಕ್ಸಾಮ್ಸಲ್ಲಿ ಕೇಳಿದ್ದಾನೆ. L = 2p - 4 ವಿಲ್ ಬಿ ದಿ ಕರೆಕ್ಟ್ ಆಪ್ಷನ್ ಫಾರ್ ಅವರ್ 15th ಕ್ವಶನ್. ಸೊ ಇಲ್ಲಿದೆ ನೋಡಿ, ಎ ಆಪ್ಷನಲ್ಲಿರೋ ಕಾರಣದ ಈ ಪ್ರಶ್ನೆಗೆ ಎ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. L = 2p - 4. ರಿಲೇಷನ್ ಬಿಟ್ವೀನ್ ನಂಬರ್ ಆಫ್ ಪೇರ್ಸ್ ಆ್ಯಂಡ್ ನಂಬರ್ ಆಫ್ ಲಿಂಕ್ಸ್ ಬಂದು L = 2p - 4 ಅಂತ ಡಿರೈವ್ ಆಗಿರುತ್ತೆ. ಸೊ ಆಪ್ಷನ್ ಎ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋದೇ ಆದರೆ ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ. ಸೊ ಇದು ನೋಡಿ ಏನಂತ ಪ್ರಶ್ನೆ ಕೊಟ್ಟಿದ್ದಾರೆ ಅಂತ ನೋಡೋಣ. ವೆನ್ T is the maximum tension in the belt. ಏನಿದು, T ಬಂದು ಮ್ಯಾಕ್ಸಿಮಮ್ ಟೆನ್ಷನ್, ಬೆಲ್ಟಲ್ಲಿರೋ ಮ್ಯಾಕ್ಸಿಮಮ್ ಟೆನ್ಷನ್. ವೆನ್ T is the maximum tension in the belt and M is the mass of the belt per unit length. M ಬಂದೇನು, ಬೆಲ್ಟಿನ ಮಾಸ್ ಪರ್ ಯೂನಿಟ್ ಲೆಂತ್. ದೆನ್ ದಿ ವೆಲಾಸಿಟಿ ಆಫ್ ದಿ ಬೆಲ್ಟ್ ಫಾರ್ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಮಿಷನ್ ಎಷ್ಟು ಅಂತ ಕೇಳ್ತಾರೆ. ಸೊ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಮಿಷನ್ ಆಗೋದಕ್ಕೆ ಬೆಲ್ಟಿನ ವೆಲಾಸಿಟಿ ಎಷ್ಟಿರಬೇಕು ಅಂತ ಅಂದಾಗ ನಮಗೆ ರಿಲೇಷನ್ ಏನಿರುತ್ತೆ ಅಂತ ಭಾಳ ಇಂಪಾರ್ಟೆಂಟು. ಸೊ ಇದಕ್ಕೆ ರಿಲೇಷನ್ ಬಂದು 3 = 3mv² ಆಗಿರುತ್ತೆ. 3mv². ಇದೇನು, ಟೆನ್ಷನ್ ಇನ್ ದಿ ಬೆಲ್ಟ್, T is the tension in the belt and M is the mass of the belt per unit length. ದೆನ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕಂತಂದಾಗ 3 = mv² ರಿಲೇಷನ್ ಯೂಸ್ ಮಾಡ್ತೀವಿ. ಇದೇನು ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಮಿಷನ್ಗೆ. ಇವಾಗ ಇದರೊಳಗಡೆ ವಿ ಬಂದೇನು, ಸ್ಪೀಡ್ ಆಫ್ ದಿ ಬೆಲ್ಟ್. ಈ ವಿನ ನಮ್ಗೆ ಹೆಂಗೆ ಫೈಂಡ್ ಔಟ್ ಮಾಡ್ಬೋದು, v² = T/3m ಆಗುತ್ತೆ. ಹೌದಾ. ಸೊ ವಿಗೆ ಬರ್ಕೊಂಡಾಗ ಏನು ಹೋಗಬೇಕು, √ಅಲ್ಲಿ T/3 ಟೈಮ್ಸ್ m ಆಗುತ್ತೆ. v = T/3 ಟೈಮ್ಸ್ m ಆಗುತ್ತೆ. ಸೊ ಇದು ಬಂದು ಏನಾಗಬೇಕು, ಇದು ವೆಲಾಸಿಟಿ ಆಫ್ ದಿ ಬೆಲ್ಟ್ ಫಾರ್ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಮಿಷನ್ ಆಗುತ್ತೆ. ಸೊ ಈ ರಿಲೇಷನ್ ನಮಗೆ ಭಾಳ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ನಮಗೆ ಈ ರಿಲೇಷನ್ ಕೇಳ್ತಾನೆ. v = √ಅಲ್ಲಿ T/3 ಟೈಮ್ಸ್ m ಆಗುತ್ತೆ. M is the mass of the belt and T is the tension in the belt. ದೆನ್ ಅಂಥ ಕೇಸಲ್ಲಿ ಬೆಲ್ಟಿನ ಮ್ಯಾಕ್ಸಿಮಮ್ ವೆಲಾಸಿಟಿನ ಫೈಂಡ್ ಔಟ್ ಮಾಡೋದಕ್ಕೆ ಬೆಲ್ಟಿನ ಏನು ವೆಲಾಸಿಟಿ ಆಫ್ ದಿ ಬೆಲ್ಟ್ ಯಾವಾಗ ಮ್ಯಾಕ್ಸಿಮಮ್ ಟ್ರಾನ್ಸ್ಮಿಷನ್ ಬೇಕಂದಾಗ ನಾವು ರಿಲೇಷನ್ ಏನು ಯೂಸ್ ಮಾಡ್ತೀವಿ, v = √ಅಲ್ಲಿ T/3m ಯೂಸ್ ಮಾಡ್ತೀವಿ. ಸೊ ಈ ರಿಲೇಷನ್ ಕೂಡ ನಮ್ಗೆ ಯೂಸ್ಫುಲ್ ಆಗುತ್ತೆ, ಇದನ್ನು ನೋಟ್ ಮಾಡ್ಕೊಳ್ಳಿ. T = 3 ಟೈಮ್ಸ್ mv². ಸೊ ಇದರಿಂದ ನಮಗೆ ವಿನ ಫೈಂಡ್ ಔಟ್ ಮಾಡ್ಬೋದು. ಏನದು, v is the velocity of the belt for maximum power transmission. ಎಲ್ಲಿದೆ ನೋಡಿ, ಆಪ್ಷನ್ ಸಿ ಎಲ್ಲಿದೆ. ಹಾಗಾಗಿ ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋದೇ ಆದರೆ ಇಲ್ಲಿ ನೋಡಿ, ಇದು ಭಾಳ ಇಂಪಾರ್ಟೆಂಟು. ದ ಪ್ರಾಡಕ್ಟ್ ಆಫ್ ಸರ್ಕ್ಯುಲರ್ ಪಿಚ್ ಆ್ಯಂಡ್ ಡಯಾಮೆಟ್ರಿಕ್ ಪಿಚ್. ಯಾವುದ್ರದ್ದು, ಗೇರ್ದು. ಇದನ್ನು ನಮ್ಗೆ ಏನಾಗಬೇಕು, ಗೇರ್ ಚಾಪ್ಟರ್ದು. ಪವರ್ ಟ್ರಾನ್ಸ್ಮಿಷನ್ ಚಾಪ್ಟರ್ ಒಳಗಡೆ ಒಂದು ಕಾನ್ಸೆಪ್ಟ್ ಇದು ಗೇರ್ಸ್ ಬಗ್ಗೆ. ಸೊ ಈ ಥರ ಪರ್ಟಿಕ್ಯುಲರ್ ಕ್ವಶನ್ಸ್ನ ನಮಗೆ ಎಕ್ಸಾಮಲ್ಲಿ ಭಾಳಷ್ಟು ನೋಡ್ತೀವಿ. ಈ ಥರ ಕ್ವಶನ್ಸ್ನ ಕೇಳ್ತಾನೆ. ಇದನ್ನು ನೋಡೋಣ ಹೇಗೆ ಸಾಲ್ವ್ ಮಾಡ್ತೀವಿ ಅಂತೇಳಿ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮೊದಲು ನಾವು ಸರ್ಕ್ಯುಲರ್ ಪಿಚ್ ಅಂದರೆ ಏನು, ಸರ್ಕ್ಯುಲರ್ ಪಿಚ್ ಎಷ್ಟು, ಡಯಾಮೆಟ್ರಿಕ್ ಪಿಚ್ ಏನಿದೆ ಅಂತ ನೋಡೋಣ. ಸೊ ಸರ್ಕ್ಯುಲರ್ ಪಿಚ್ ಬಂದು ವಿನೋ, ಸರ್ಕ್ಯುಲರ್ ಪಿಚ್ ಏನಿದೆ ಹಾಗೂ ಡಯಾಮೆಟ್ರಿಕ್ ಪಿಚ್ ಏನಿದೆ ಅಂತ ನೋಡೋಣ.
ಸೊ ನಿಮ್ಗೆ ಇದೂ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳ್ತಾನೆ. ಸರ್ಕ್ಯುಲರ್ ಪಿಚ್ ಫಾರ್ಮುಲಾ ಬಂದು ನಮ್ಗೆ ಏನಿರುತ್ತೆ ಅಂದರೆ π × d/t ಆಗಿರುತ್ತೆ. ಅದೇ ಥರನೇ ಡಯಾಮೆಟ್ರಿಕ್ ಪಿಚ್ ಬಂದು t/d ಆಗಿರುತ್ತೆ. ಸೊ ನಮಗೆ ಎಕ್ಸಾಮಲ್ಲಿ ಇದರೊಳಗೆ ಕ್ವಶನ್ ಒಳಗಡೆ ಏನು ಕೇಳಿರೋದು, ಪ್ರಾಡಕ್ಟ್ ಆಫ್ ಸರ್ಕ್ಯುಲರ್ ಪಿಚ್ ಆ್ಯಂಡ್ ಡಯಾಮೆಟ್ರಿಕ್ ಪಿಚ್. ಸೊ ಇವೆರಡರದ್ದು ಪ್ರಾಡಕ್ಟ್ ಕೇಳ್ತಾನೆ. ಸೊ ಪ್ರಾಡಕ್ಟ್ ಆಫ್ ಸರ್ಕ್ಯುಲರ್ ಪಿಚ್ ಏನಾಗಬೇಕು, π × d/t ಇಂಟು ಅಲ್ಲ, ಪ್ರಾಡಕ್ಟ್ ಅಲ್ಲ ಕೇಳ್ತಿರೋದು t/d. ದ ಪ್ರಾಡಕ್ಟ್ ಆಫ್ ಸರ್ಕ್ಯುಲರ್ ಪಿಚ್ ಆ್ಯಂಡ್ ಡಯಾಮೆಟ್ರಿಕ್ ಪಿಚ್, ಪ್ರಾಡಕ್ಟ್ ಆಫ್ ಸರ್ಕ್ಯುಲರ್ ಪಿಚ್ ಆ್ಯಂಡ್ ಡಯಾಮೆಟ್ರಿಕ್ ಪಿಚ್. ಸೊ ಇಲ್ಲಿ ನೋಡಿ ಏನಾಗುತ್ತೆ, ಇಲ್ಲಿ ಟಿ ಕ್ಯಾನ್ಸಲ್, ಡಿ ಕ್ಯಾನ್ಸಲ್, ಇನ್ನೇನು ಉಳಿತು, π ಉಳಿತು. ಸೊ ದಟ್ ಆ ಪ್ರಾಡಕ್ಟ್ ಆಫ್ ಸರ್ಕ್ಯುಲರ್ ಪಿಚ್ ಆ್ಯಂಡ್ ಡಯಾಮೆಟ್ರಿಕ್ ಪಿಚ್ ಏನಾಗಬೇಕು, ವ್ಯಾಲ್ಯೂ π ಆಗಬೇಕು. ಎಲ್ಲಿದೆ ಆಪ್ಷನ್, ಆಪ್ಷನ್ ಏನಲ್ಲಿರೋ ಕಾರಣ ಈ ಪ್ರಶ್ನೆಗೆ ಉತ್ತರ ಏನಾಗುತ್ತೆ, ಆಪ್ಷನ್ನೇ ಆಗುತ್ತೆ. ಸೊ ಈ ಫಾರ್ಮಸ್ ಇಂಪಾರ್ಟೆಂಟ್ ನೋಡಿರಿ, ಸರ್ಕ್ಯುಲರ್ ಪಿಚ್ಚು ಡಯಾಮೆಟ್ರಿಕ್ ಪಿಚ್ಚು ಭಾಳ ಇಂಪಾರ್ಟೆಂಟು. ಇದನ್ನು ಎಲ್ಲಾದರೂ ಬರೆದು ಇಟ್ಕೊಳ್ರಿ. ಎಕ್ಸಾಮಲ್ಲಿ ಈ ಫಾರ್ಮಸ್ನೆಲ್ಲ ಕೇಳಿದ್ದಾನೆ. ಸರ್ಕ್ಯುಲರ್ ಪಿಚ್ಗೆ π × d/t, t/d ಬಂದು ಡಯಾಮೆಟ್ರಿಕಲ್ ಪಿಚ್. ಇವೆರಡರದ್ದು ಪ್ರಾಡಕ್ಟ್ ಎಷ್ಟಾಗುತ್ತೆ, ವ್ಯಾಲ್ಯೂ π ಆಗುತ್ತೆ. ಇದು ಇಂಪಾರ್ಟೆಂಟ್ ಕ್ವಶನ್ ಇದು. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗ್ತಾ ಇದ್ದೀನಿ ನೋಡಿ. ಹುಕ್ಸ್ ಲಾ ಹೋಲ್ಡ್ಸ್ ವಿತಿನ್ ವಾಟ್ ಅಂತ ಕೇಳ್ತಾನೆ. ಸೊ ನಿಮ್ಗೆ ಈಗಾಗಲೇ ಮೈಲ್ಡ್ ಸ್ಟೀಲ್ದು ಕರ್ವ್ ಗೊತ್ತಿರುತ್ತೆ. ನಾವು ಇಂಜಿನಿಯರಿಂಗಲ್ಲಿ ಡಿಪ್ಲೊಮಾದಲ್ಲಿ ಓದಬೇಕಾದ್ರೆ ಈ ಮೈಲ್ಡ್ ಸ್ಟೀಲ್ ಕರ್ವ್ನ ನಾವು UTM ಮೆಷಿನ್ ಮೇಲೆ ಮೆಟೀರಿಯಲ್ನ ಲೋಡ್ ಮಾಡಿಬಿಟ್ಟು ಕರ್ವ್ನ ತೊಗೊಂಡಿರ್ತೀವಿ. ಕರ್ವ್ ನಿಮ್ಗೆ ಹೆಂಗೆ ಕಾಣಿರುತ್ತೆ ನೋಡಿರಿ, ಲೋಡ್ ವರ್ಸಸ್ ಎಲಾಂಗೇಷನ್ ತೊಗೊಂಡ್ರೆ ಸ್ಟ್ರೆಸ್ ವರ್ಸಸ್ ಸ್ಟ್ರೈನು, ಲೋಡ್ ವರ್ಸಸ್ ಎಲಾಂಗೇಷನ್ ನಾವು ಮಾಡ್ತೀವಿ, ಲೋಡ್ ವರ್ಸಸ್ ಎಲಾಂಗೇಷನು. ಅದೇ ಥರನೇ ಸ್ಟ್ರೆಸ್ ವರ್ಸಸ್ ಸ್ಟ್ರೈನ್ ಕೂಡ ಹಾಕಿರ್ತೀವಿ. ಎರಡೊಳಗಡೆ ಯಾವುದಾದ್ರೂ ಒಂದು ಕರ್ವ್ನ ತೊಗೊಂಡ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ತಿರ್ತೀವಿ ಯಂಗ್ಸ್ ಮಾಡ್ಯುಲಸ್ನ. ಸೊ ಕರ್ವ್ ನಿಮಗೆ ಈ ಥರ ಬಂದಿರುತ್ತೆ, ಹೌದಾ. ಸೊ ಈ ರೀತಿನ ನಮಗೆ ಕರ್ವ್ ಕಂಡಿರುತ್ತಲ್ಲ, ಈ ಕರ್ವ್ನ ನಾವು ಪ್ಲಾಟ್ ಇದೇನಂತೀರ ಆ ಪಾಯಿಂಟ್ಸ್ನೆಲ್ಲ ಪ್ಲಾಟ್ ಮಾಡಿದ್ರೆ ಫಸ್ಟು ಪ್ರಪೋರ್ಷನಲ್ ಲಿಮಿಟ್ ಬರುತ್ತೆ, ಆದಮೇಲೆ ಎಲಾಸ್ಟಿಕ್ ಲಿಮಿಟು, ಇದು ಅಪ್ಪರ್ ಈಲ್ಡು, ಇದು ಲೋವರ್ ಈಲ್ಡು, ಅಪ್ಪರ್ ಈಲ್ಡು, ಲೋವರ್ ಈಲ್ಡು, ಅದಾಗಿನ ನಂತರ ಇದು ಅಲ್ಟಿಮೇಟ್ ಪಾಯಿಂಟ್ ಒಂದು, ಅದಾಗಿನ ನಂತರ ಕೊನೆದೇನಾಗುತ್ತೆ, ಬ್ರೇಕಿಂಗ್ ಪಾಯಿಂಟ್ ಬರುತ್ತೆ. ಸೊ ಈ ರೀತಿ ನಾವು ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಕಾಣ್ಬೋದು ಯಾವುದರಲ್ಲಿ, UTM ಮಷೀನಲ್ಲಿ ಮೈಲ್ಡ್ ಸ್ಟೀಲ್ನ ಲೋಡ್ ಮಾಡಿದಾಗ. ಸೊ ಏರಿಯಾ ಅಂಡರ್ ದಿ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಏನು ಕೊಡುತ್ತೆ ಅಂತಲೇ ಎಕ್ಸಾಮಲ್ಲಿ ಕೇಳ್ತಾರೆ. ಏರಿಯಾ ಅಂಡರ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಬಂದು ಟಫ್ನೆಸ್ನ ಮೆಷರ್ ಮಾಡ್ತೀವಿ. ಏರಿಯಾ ಅಂಡರ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಯಾವ ಪ್ಯಾರಾಮೀಟರ್ನ ಡಿರೈವ್ ಮಾಡ್ಕೋಬೋದು, ಟಫ್ನೆಸ್ನ. ಅದಾಗಿನ ನಂತರ ಎಲಾಸ್ಟಿಕ್ ರೀಜನನ್ನು ಪ್ಲಾಸ್ಟಿಕ್ ರೀಜನ್ ಯಾವ ಪಾಯಿಂಟ್ ಒಳಗಡೆ ನೋಡ್ತೀವಿ ಅಂದರೆ, ಇಲ್ಲಿ ನಿಮಗೇನು ಎಲಾಸ್ಟಿಕ್ ಪಾಯಿಂಟ್ ಕಾಣ್ತಿದೆಯಲ್ಲ, ಫಸ್ಟ್ ಪಾಯಿಂಟ್ ಯಾವುದು, ಪ್ರಪೋರ್ಷನಲ್ ಪಾಯಿಂಟ್, ನೆಕ್ಸ್ಟ್ ಏನು ಎಲಾಸ್ಟಿಕ್ ಪಾಯಿಂಟ್. ಸೊ ಎಲಾಸ್ಟಿಕ್ ಪಾಯಿಂಟ್ವರೆಗೂ ಏನು ಏರಿಯಾ ಇರುತ್ತೆ ಇದೆಲ್ಲ ಎಲಾಸ್ಟಿಕ್ ರೀಜನ್ ಆಗುತ್ತೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಎಲಾಸ್ಟಿಕ್ ಪಾಯಿಂಟಿಂದ ಹಿಡಿದು ಬ್ರೇಕಿಂಗ್ ಪಾಯಿಂಟ್ವರೆಗೆ ಏನು ಕರ್ವ್ ಇದೆಯಲ್ಲ ಅದನ್ನು ನಾವು ಪ್ಲಾಸ್ಟಿಕ್ ರೀಜನ್ ಅಂತ ಹೇಳ್ತೀವಿ, ಅಥವಾ ಆ ಏರಿಯಾ ಕೆಳಗಡೆ ಇರೋಂಥದ್ದು ಏನಿರುತ್ತೆ ಅದು ಪ್ಲಾಸ್ಟಿಕ್ ರೀಜನ್ ಕೆಳಗಡೆ ಬರುತ್ತೆ. ಎಲಾಸ್ಟಿಕ್ ಲಿಮಿಟ್ವರೆಗೆ ಎಲಾಸ್ಟಿಕ್ ರೀಜನ್, ಎಲಾಸ್ಟಿಕ್ ಲಿಮಿಟ್ ಮೇಲೆ ಬ್ರೇಕಿಂಗ್ ಪಾಯಿಂಟ್ ಒಳಗಡೆ ಇರೋಂಥದ್ದನ್ನು ಪ್ಲಾಸ್ಟಿಕ್ ರೀಜನ್ ಅಂತ ಕರಿತೀವಿ. ಸೊ ಏರಿಯಾ ಅಂಡರ್ ದಿ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಏನು ಮೆಷರ್ ಮಾಡ್ತೀವಿ, ಟಫ್ನೆಸ್ನ. ಇಷ್ಟನ್ನು ನೆನ್ಪಿಟ್ಕೊಳ್ಬೇಕು ನೀವು. ಈಗ ನಮಗೆ ಎಕ್ಸಾಮ್ ಈ ಕ್ವಶನಲ್ಲಿ ಏನು ಕೇಳಿದ್ರೆ ಹುಕ್ಸ್ ಲಾ ಯಾವುದ್ರೊಳಗಡೆ ಹೋಲ್ಡ್ಸ್ ಗುಡ್ ಆಗುತ್ತೆ ಅಂತ ಕೇಳಿದಾನೆ. ಹುಕ್ಸ್ ಲಾ ಅಂದರೆ ಏನು, ಸ್ಟ್ರೆಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್ ಏನಿದೆಯಲ್ಲ, ಸ್ಟ್ರೆಸ್ಸು ಎಷ್ಟು ಸ್ಟ್ರೆಸ್ ಇದೆಯೋ ಅಷ್ಟೇ ಸ್ಟ್ರೈನ್ ಇರುತ್ತೆ ಅಂತ ಹೇಳ್ತಾರೆ. ಯಾವುದು, ಹುಕ್ಸ್ ಲಾ. ಯಾವ ಲಿಮಿಟ್ ಒಳಗಡೆ ಅಂದರೆ ವಿತಿನ್ ಎಲಾಸ್ಟಿಕ್ ಲಿಮಿಟ್. ಹುಕ್ಸ್ ಲಾ ಯಾವ ಲಿಮಿಟ್ ಒಳಗೆ ಹೋಲ್ಡ್ಸ್ ಗುಡ್ ಆಗುತ್ತೆ ಅಂದರೆ ಎಲಾಸ್ಟಿಕ್ ಲಿಮಿಟ್ ಒಳಗಡೆ ಮಾತ್ರ. ಯಾಕಂದರೆ ಸ್ಟ್ರೆಸ್ಸು ಎಲ್ಲಿವರೆಗೂ ಸ್ಟ್ರೈನ್ಗೆ ಸಮ ಇರುತ್ತಂದರೆ ಎಲಾಸ್ಟಿಕ್ ಪಾಯಿಂಟ್ವರೆಗೆ ಮಾತ್ರ ಸಮ ಇರುತ್ತೆ. ಅದಾಗಿ ನಂತರ ಸ್ಟ್ರೆಸ್ಸು ಮತ್ತು ಸ್ಟ್ರೈನು ವೇರಿ ಆಗ್ತಾ ಹೋಗ್ತಿರುತ್ತೆ. ಹಾಗಾಗಿ ವಿತಿನ್ ಎಲಾಸ್ಟಿಕ್ ಲಿಮಿಟ್ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್, ಇದನ್ನೇ ನಾವು ಹುಕ್ಸ್ ಲಾ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಸ್ಟ್ರೆಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್ ಅಂದರೆ ಮಾತ್ರ ಹುಕ್ಸ್ ಲಾ ಆಗಲ್ಲ, ವಿತಿನ್ ಎಲಾಸ್ಟಿಕ್ ಲಿಮಿಟ್ ಅಂತ ಹೇಳಲೇಬೇಕಾಗುತ್ತೆ. ಸ್ಟ್ರೆಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್ ವಿತಿನ್ ಎಲಾಸ್ಟಿಕ್ ಲಿಮಿಟ್ ಆದರೆ ಇದು ಯಾವ ಲಾ ಆಗುತ್ತೆ, ಹುಕ್ಸ್ ಲಾ ಆಗುತ್ತೆ. ಹಾಗಾಗಿ ಹುಕ್ಸ್ ಲಾ ಯಾವ ಲಿಮಿಟ್ವರೆಗೂ ಹೋಲ್ಡ್ಸ್ ಗುಡ್ ಆಗುತ್ತೆ, ಎಲಾಸ್ಟಿಕ್ ಲಿಮಿಟ್ವರೆಗೂ ಹೋಲ್ಡ್ಸ್ ಗುಡ್ ಆಗುತ್ತೆ. ಕೆಲವೊಂದು ಸಲ ಪ್ರಶ್ನೆಯಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಒಳಗಡೆ ಎಲಾಸ್ಟಿಕ್ ಲಿಮಿಟ್ ಇರಲ್ಲ, ಪ್ರಪೋರ್ಷನಲ್ ಲಿಮಿಟ್ ಅಂತ ಕೊಟ್ಟಿರ್ತಾರೆ. ಆಗ ಆನ್ಸರ್ ಏನಾಗುತ್ತೆ, ಪ್ರಪೋರ್ಷನಲ್ ಲಿಮಿಟ್ನೂ ಆಗುತ್ತೆ. ಸೊ ಹುಕ್ಸ್ ಲಾ ಹೋಲ್ಡ್ಸ್ ಗುಡ್ ವಿತಿನ್ ಪ್ರಪೋರ್ಷನಲ್ ಲಿಮಿಟ್ ಆ್ಯಂಡ್ ಹುಕ್ಸ್ ಲಾ ಹೋಲ್ಡ್ಸ್ ಗುಡ್ ವಿತಿನ್ ಎಲಾಸ್ಟಿಕ್ ಲಿಮಿಟ್. ಯಾಕಂದರೆ ಸ್ಟ್ರೆಸ್ಸು ಈ ಪಾಯಿಂಟ್ವರೆಗೂ ಸ್ಟ್ರೈನಿಗೆ ಸಮ ಇರುತ್ತೆ. ಎಷ್ಟು ಸ್ಟ್ರೆಸ್ ಇರುತ್ತೋ ಅಷ್ಟೇ ಸ್ಟ್ರೈನ್ ಇರುತ್ತೆ, ಎಲ್ಲಿವರೆಗೂ, ಪ್ರಪೋರ್ಷನಲ್ ಲಿಮಿಟ್ವರೆಗೂ ಹಾಗೂ ಎಲಾಸ್ಟಿಕ್ ಲಿಮಿಟ್ವರೆಗೂ. ಹಾಗಾಗಿ ಹುಕ್ಸ್ ಲಾ ಹೋಲ್ಡ್ಸ್ ಗುಡ್ ವಿತಿನ್ ಎಲಾಸ್ಟಿಕ್ ಲಿಮಿಟ್ ಆಸ್ ವೆಲ್ ಪ್ರಪೋರ್ಷನಲ್ ಲಿಮಿಟ್ ಅಂತ ಹೇಳ್ಬೋದು. ಸೊ ಇಷ್ಟು ಪಾಯಿಂಟ್ಸ್ನ ನಾನು ಹುಕ್ಸ್ ಲಾ ಬಗ್ಗೆ ಹೇಳಬೇಕಂತ ಇಷ್ಟಪಡ್ತೀನಿ. ಸ್ಟ್ರೆಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲಿಮಿಟ್ ವಿತಿನ್ ಎಲಾಸ್ಟಿಕ್ ಲಿಮಿಟ್, ಸ್ಟ್ರೆಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್ ವಿತಿನ್ ಎಲಾಸ್ಟಿಕ್ ಲಿಮಿಟ್, ಇದನ್ನೇ ಏನಂತ ಹೇಳ್ತೀವಿ, ಹುಕ್ಸ್ ಲಾ ಅಂತ ಹೇಳ್ತೀವಿ. ಹುಕ್ಸ್ ಲಾ ಹೋಲ್ಡ್ಸ್ ಗುಡ್ ವಿತಿನ್ ಎಲಾಸ್ಟಿಕ್ ಲಿಮಿಟ್. ಸೊ ಪ್ಲಾಸ್ಟಿಕ್ ಲಿಮಿಟ್ ಅಲ್ಲ, ಬ್ರೇಕಿಂಗ್ ಲಿಮಿಟು ಅಲ್ಲ, ಎಲಾಸ್ಟಿಕ್ ಲಿಮಿಟ್. ಸೊ ಆಪ್ಷನ್ ಸಿ ಈ ಪ್ರಶ್ನೆಗೆ ಉತ್ತರ ಆಗುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಹುಕ್ಸ್ ಲಾ ಏನಂತ ಹೇಳುತ್ತೆ, ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್ ವಿತಿನ್ ಎಲಾಸ್ಟಿಕ್ ಲಿಮಿಟ್. ಇದನ್ನು ನಾವೇನಂತ ಹೇಳ್ತೀವಿ, ಹುಕ್ಸ್ ಲಾ ಅಂತ ಹೇಳ್ತೀವಿ. ಹುಕ್ಸ್ ಲಾ ಎಲ್ಲಿವರೆಗೂ ಹೋಲ್ಡ್ ಆಗುತ್ತೆ ಅಂದರೆ ಎಲ್ಲಿವರೆಗೂ ಸ್ಯಾಟಿಸ್ಫೈ ಆಗುತ್ತೆ, ವಿತಿನ್ ಎಲಾಸ್ಟಿಕ್ ಲಿಮಿಟ್ವರೆಗೂ. ಎಲಾಸ್ಟಿಕ್ ಲಿಮಿಟ್ ಆಪ್ಷನಲ್ಲಿ ಇಲ್ಲದೆ ಇದ್ದರೆ ಪ್ರಪೋರ್ಷನಲ್ ಲಿಮಿಟ್ವರೆಗೆ ಅಂತ ಇರುತ್ತೆ. ಪ್ರಪೋರ್ಷನಲ್ ಲಿಮಿಟ್ನು ನೀವು ಚೂಸ್ ಮಾಡ್ಬೋದು ಆನ್ಸರ್ನ.
ಸೊ ಇಷ್ಟನ್ನು ಹೇಳಬೇಕಂತ ಇಷ್ಟಪಡ್ತೀನಿ. ಏರ್ ಆ್ಯಂಡ್ ಸ್ಟ್ರೆನ್ ಕರ್ವ್ ಟಫ್ನೆಸ್ನ ಮೆಜರ್ ಮಾಡುತ್ತೆ. ಎಲಾಸ್ಟಿಕ್ ಲಿಮಿಟ್ವರೆಗೂ ನಮಗೆ ಎಲಾಸ್ಟಿಕ್ ರೀಜನ್ ಆಗುತ್ತೆ. ಎಲಾಸ್ಟಿಕ್ ಲಿಮಿಟ್ ಮೇಲೆ ಬ್ರೇಕಿಂಗ್ ಪಾಯಿಂಟ್ ಒಳಗಡೆ ಪ್ಲಾಸ್ಟಿಕ್ ರೀಜನ್ ಆಗುತ್ತೆ. ಇದು ನಮಗೆ ಲೋಡ್ ವರ್ಸಸ್ ಎಲಾಂಗೇಷನ್ ಕರ್ವ್ ಆದರೂ ಬಿಡಿಸ್ಕೋಬೋದು, ಅಥವಾ ಸ್ಟ್ರೆಸ್ ವರ್ಸಸ್ ಸ್ಟ್ರೈನ್ ಕರ್ವ್ ಆದರೂ ನಾವು ಏನು ಮಾಡ್ಬೋದು, ಮೈಲ್ಡ್ ಸ್ಟೀಲ್ಗೆ ಕರ್ವ್ನ ಡ್ರಾ ಮಾಡ್ಬೋದು. ಸೊ 18th ಪ್ರಶ್ನೆ ಆಯಿತು. 19th ಪ್ರಶ್ನೆ ಕಡೆಗೆ ಹೋಗೋಣ. ಎ ಬೀಮ್ ವಿಚ್ ಈಸ್ ಫಿಕ್ಸ್ಡ್ ಅಟ್ ಇಟ್ಸ್ 2 ends ಈಸ್ ಕಾಲ್ಡ್. ಪ್ರೀವಿಯಸ್ ಆಗಿ ಫಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ, ಕ್ಯಾಂಟಿಲಿವರ್ ಬೀಮ್ ಅಂದರೆ 1 end ಫಿಕ್ಸ್ಡು, ಅದರ್ ಎಂಡ್ ಫ್ರೀ ಇರುತ್ತೆ. ಸಿಂಪಲಿ ಸಪೋರ್ಟೆಡ್ ಅಂದರೆ ಬೋತ್ ಎಂಡ್ಸಲ್ಲಿ ಸಪೋರ್ಟ್ಸ್ ಇರುತ್ತೆ. ಕಂಟಿನ್ಯೂಸ್ ಬೀಮಲ್ಲಿ ಏನಾಗುತ್ತೆ, ಸಪೋರ್ಟ್ಸು ಮೋರ್ ದೆನ್ 2 ಸಪೋರ್ಟ್ಸ್ ಇರುತ್ತೆ ಕಂಟಿನ್ಯೂಸ್ ಬೀಮಲ್ಲಿ, ಹೌದಾ, ಮೋರ್ ದೆನ್ 2 ಸಪೋರ್ಟ್ಸ್. ಅದೇ ಥರನೇ ಓವರ್ ಹ್ಯಾಂಗಿಂಗ್ ಬೀಮಲ್ಲಿ ಏನಾಗುತ್ತೆ, 2 ಸಪೋರ್ಟ್ಸೇ ಇರುತ್ತೆ. ಬಟ್ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ಪ್ರೊಜೆಕ್ಷನ್ ಇಲ್ಲಿ ಕಾಣುತ್ತೆ ನಿಮಗೆ ಓವರ್ ಹ್ಯಾಂಗಿಂಗಲ್ಲಿ. ಸೊ ಓವರ್ ಹ್ಯಾಂಗಿಂಗಲ್ಲಿ ಈ ರೀತಿಯಲ್ಲಾದರೂ ಬೀಮ್ ಇದ್ದರೂ ಓವರ್ ಹ್ಯಾಂಗಿಂಗೇ ಆಗುತ್ತೆ, ಈ ರೀತಿಯಲ್ಲಿ ಬೀಮ್ ಇದ್ರೂ ಓವರ್ ಹ್ಯಾಂಗಿಂಗ್ ಆಗುತ್ತೆ. ಎಕ್ಸ್ಟ್ರಾ ಪ್ರೊಜೆಕ್ಷನ್ ಇದೆ ನೋಡಿ, ಈ ರೀತಿಯಲ್ಲಿ ಇತ್ತಂದ್ರೂ ಇದು ಏನಾಗಬೇಕು, ಓವರ್ ಹ್ಯಾಂಗಿಂಗೇ ಆಗಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನೂ ಒಂದು ಟೈಪ್ ಆಫ್ ಬೀಮ್ ಇದೆ, ಯಾವುದದು ಫಿಕ್ಸ್ಡ್ ಬೀಮ್. ಫಿಕ್ಸ್ಡ್ ಬೀಮಲ್ಲಿ ಏನಾಗಬೇಕಂದ್ರೆ ಬೋತ್ ಎಂಡ್ಸ್ ಏನಾಗಿರಬೇಕು, ಫಿಕ್ಸ್ಡ್ ಆಗಿರಬೇಕು. ಇನ್ನೊಂದು ಪಪೆಟ್ ಬೀಮ್ ಬರುತ್ತೆ, ಪಪೆಟ್ ಬೀಮ್ ನಮಗೆ ಎಕ್ಸಾಮಲ್ಲಿ ಕೇಳಲ್ಲ ಅಂತ ಇಟ್ಕೊಳ್ಳಿ. ಇನ್ನೊಂದು ಬಿಲ್ಟ್ ಇನ್ ಬೀಮ್ ಇದೆ ನೋಡಿ. ಇಲ್ಲಿ ನೋಡ್ಕೊಂಡ್ರೆ ನಿಮಗೆ ಒಂದ್ಸಲ ಆಪ್ಷನ್ಸ್ನ ಎಲಿಮಿನೇಟ್ ಮಾಡ್ಕೊತಾನೆ ನೀವು ಈ ಕ್ವಶನ್ನ ಸಾಲ್ವ್ ಮಾಡ್ಬೋದು. ಹೇಗಪ್ಪ ಅಂದರೆ, ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂದರೆ ಏನು, ಬೋತ್ ಎಂಡ್ಸ್ ಫಿಕ್ಸ್ಡ್. ಬೋತ್ ಎಂಡ್ಸ್ ಏನಿರಬೇಕು, ಸಪೋರ್ಟ್ಸ್ ಇರಬೇಕು, ಹೌದಾ. ಬೋತ್ ಎಂಡ್ಸಲ್ಲಿ ಏನಿರುತ್ತೆ, ಸಪೋರ್ಟ್ಸ್ ಇರುತ್ತೆ. ಸೊ SSB ಅಂತೂ ಅಲ್ವೇಲ್ಲ. ಇಲ್ಲೇನು ಕೇಳ್ತಾನೆ, ಎ ಬೀಮ್ ವಿಚ್ ಈಸ್ ಫಿಕ್ಸ್ಡ್ ಅಟ್ ಇಟ್ಸ್ 2 ends, 2 ಎಂಡಲ್ಲಿ ಫಿಕ್ಸ್ಡ್ ಆಗಿರೋಂಥ ಬೀಮ್ ಯಾವುದಂತ ಕೇಳ್ತಾನೆ. ಇಲ್ಲಿ 2 ಎಂಡಲ್ಲಿ ಫಿಕ್ಸ್ಡ್ ಆಗಿದೆ, ಇಲ್ಲ ಸಪೋರ್ಟ್ಸ್ ಇದೆ. ಕಂಟಿನ್ಯೂಸ್ ಬೀಮಲ್ಲಿ ಏನಾಗಿರುತ್ತೆ, ಮೋರ್ ದೆನ್ 2 ಸಪೋರ್ಟ್ಸ್ ಇರುತ್ತೆ ಕಂಟಿನ್ಯೂಸ್ ಬೀಮಲ್ಲಿ, ಹೌದಾ, ಮೋರ್ ದೆನ್ 2 ಸಪೋರ್ಟ್ಸ್ ಇರುತ್ತೆ. ಅದೇ ರೀತಿಯಲ್ಲಿ ಓವರ್ ಹ್ಯಾಂಗಿಂಗ್ ಬೀಮ್ ಅಂದರೆ ಏನು, 2 ಎಂಡಲ್ಲಿ ಅಥವಾ 1 ಎಂಡಲ್ಲಿ ಏನಿರಬೇಕು, ಎಕ್ಸ್ಟ್ರಾ ಪ್ರೊಜೆಕ್ಷನ್ ಇದ್ದರೆ ಅಥವಾ ಓವರ್ ಹ್ಯಾಂಗ್ ಆಗಿದ್ದರೆ ಅದನ್ನು ಓವರ್ ಹ್ಯಾಂಗಿಂಗ್ ಬೀಮ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ತಾ ಇದ್ದೀವಿ ನೋಡಿ, ಇದು ಓವರ್ ಹ್ಯಾಂಗಿಂಗೆ, ಇದು ಓವರ್ ಹ್ಯಾಂಗಿಂಗೆ, ಇದು ಓವರ್ ಹ್ಯಾಂಗಿಂಗ್, ಇದು ಓವರ್ ಹ್ಯಾಂಗಿಂಗ್ ಅಲ್ಲ, ಇದು ಓವರ್ ಹ್ಯಾಂಗಿಂಗ್, 3 ಓವರ್ ಹ್ಯಾಂಗಿಂಗ್ ಇದೆ. ಇಲ್ಲಿ ನೋಡಿ ಇದೇನಿದೆಲ್ಲ ಇದು ಫಿಕ್ಸ್ಡ್ ಬೀಮ್. ಸೊ ಇಲ್ಲಿ ನನಗಿಲ್ಲಿ ಕಂಟಿನ್ಯೂಸ್ ಬೀಮು 2 ಎಂಡಲ್ಲಿ ಫಿಕ್ಸ್ಡ್ ಆಗಿಲ್ಲ, ಓವರ್ ಹ್ಯಾಂಗಿಂಗ್ ಬೀಮಲ್ಲೂ 2 ಎಂಡಲ್ಲಿ ಫಿಕ್ಸ್ಡ್ ಆಗಿಲ್ಲ. ಸೊ ಇನ್ನು ಇರೋದು ಒಂದೇ ಒಂದು ಟೈಪ್, ಯಾವುದದು, ಬಿಲ್ಟ್ ಅಪ್ ಬೀಮ್. ಸೊ ಈ ಪ್ರಶ್ನೆಗೆ ಉತ್ತರ ಏನಾಗಬೇಕು, ಬಿಲ್ಟ್ ಅಪ್ ಬೀಮಲ್ಲಿ 2 ಎಂಡಲ್ಲಿ ಫಿಕ್ಸ್ಡ್ ಆಗಿರುತ್ತೆ. ನಾನು ಪ್ರೀವಿಯಸ್ ಕ್ವಶನಲ್ಲಿ ಹೇಳಿದ್ದೆ, ಏನು 2 ಎಂಡಲ್ಲಿ ಫಿಕ್ಸ್ಡ್ ಆಗಿದ್ದು ಆ ಸ್ಲೋಪ್ ಏನಾದರೂ ನಾರ್ಮಲ್ ಆಗಿತ್ತು ಅಂದರೆ ಆ ಟೈಪ್ ಆಫ್ ಬೀಮ್ನ ನಾವೇನಂತ ಹೇಳ್ತೀವಿ, ಬಿಲ್ಟ್ ಇನ್ ಬೀಮ್ ಅಂತ ಹೇಳ್ತೀವಿ, ಹೌದಾ. ಸೊ ಬಿಲ್ಟ್ ಇನ್ ಬೀಮ್ನ ಫಿಕ್ಸ್ಡ್ ಬೀಮ್ ಥರ ಅಂತಲೂ ಅನ್ಕೊಳ್ಬೋದು. ಫಿಕ್ಸ್ಡ್ ಬೀಮಲ್ಲೂ 2 ಎಂಡಲ್ಲಿ ಫಿಕ್ಸ್ಡ್ ಆಗಿರುತ್ತೆ, ಬಿಲ್ಟ್ ಇನ್ ಬೀಮಲ್ಲೂ ಏನಾಗಿರುತ್ತೆ, 2 ಎಂಡಲ್ಲಿ ಫಿಕ್ಸ್ಡ್ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಉತ್ತರ ಏನಾಗುತ್ತೆ, ಆಪ್ಷನ್ ಎ ಈ ಪ್ರಶ್ನೆಗೆ ಸೂಟಬಲ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಕೊನೆಗೆ ಹೋಗೋಣ, ಅಂದರೆ ಕೊನೆ ಪ್ರಶ್ನೆಗೆ. ಲೋಡ್ ವಿಚ್ ಈಸ್ ಕಾನ್ಸ್ಟೆಂಟ್ ಫಾರ್ ಎವರಿ ಯೂನಿಟ್ ಲೆಂತ್ ಆಫ್ ದಿ ಬೀಮ್ ಈಸ್ ಕಾಲ್ಡ್. ಈಗ ನನಗೆ ಟೈಪ್ ಆಫ್ ಲೋಡ್ ಯಾವ್ದು ಅಂತ ನೋಡೋಣ. ಮೊದಲನೇದು ಪಾಯಿಂಟ್ ಲೋಡ್. ಪಾಯಿಂಟ್ ಲೋಡ್ನ ನಾವು ಕಾನ್ಸಂಟ್ರೇಟೆಡ್ ಲೋಡ್ ಅಂತಲೂ ಕರಿಬೋದು, ಕಾನ್ಸಂಟ್ರೇಟೆಡ್ ಲೋಡ್ ಅಂತಲೂ ಕರಿಬೋದು, ಆಯಿತಾ. ಇದು ಮೊದಲನೇ ಟೈಪ್. ಎರಡನೇದು ಬಂದು UDL ಅಂತ ಹೇಳ್ತೀವಿ, ಅಂದರೆ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್. ಮೂರನೇದು ಬಂದು UVL ಅಂತ ಹೇಳ್ತೀವಿ, ಅಂದರೆ ಯೂನಿಫಾರ್ಮ್ಲಿ ವೇರಿಯಿಂಗ್ ಲೋಡ್. ಪಾಯಿಂಟ್ ಲೋಡ್ ಬಂದು ಒಂದೇ ಪಾಯಿಂಟ್ ಹತ್ರ ಆ ಲೋಡಿನ ಇಂಟೆನ್ಸಿಟಿ ಆ್ಯಕ್ಟ್ ಆಗ್ತಿರುತ್ತೆ, ಅದಕ್ಕಾಗಿ ಈ ಲೋಡ್ನ ಪಾಯಿಂಟ್ ಲೋಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಲೋಡ್ ಅಂತ ಕರಿತೀವಿ. ನೆಕ್ಸ್ಟ್ ಏನು UDL ಇದೆಲ್ಲ, ಇದು ಬೀಮಿನ ಎಂಟೈರ್ ಲೆಂತ್ಗೂ ಯೂನಿಫಾರ್ಮ್ ಆಗಿ ಲೋಡು ಆ್ಯಕ್ಟ್ ಆಗ್ತಿರುತ್ತೆ. ಬೀಮಿನ ಎಂಟೈರ್ ಲೆಂತ್ಗೆ ಏನು ಆ್ಯಕ್ಟ್ ಆಗ್ತಿರುತ್ತೆ, ಯೂನಿಫಾರ್ಮ್ ಆಗಿ ಲೋಡು ಆ್ಯಕ್ಟ್ ಆಗ್ತಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಈ ಪಾಯಿಂಟ್ ಹತ್ರ ನಿಮಗೆ 2 kN ನೋಡಿದ್ರೆ ಈ ಪಾಯಿಂಟಲ್ಲಿ ಕೂಡ ನೀವು 2 km ಅಬ್ಸರ್ವ್ ಮಾಡ್ತೀರಾ. ಈ ಪಾಯಿಂಟಲ್ಲಿ ಕೂಡ ನೋಡಿದ್ರೆ ಚೆಕ್ ಮಾಡಿದ್ರೆ 2 kN ನೋಡ್ತೀರಾ. ಯಾಕಂದರೆ ಬೀಮಿನ ಎಂಟೈರ್ ಲೆಂತ್ಗೂ ಲೋಡ್ ಏನು ಆ್ಯಕ್ಟ್ ಆಗ್ತಾಯಿದೆ, ಯೂನಿಫಾರ್ಮ್ ಆಗಿ ಅಂದರೆ ಕಾನ್ಸ್ಟೆಂಟ್ ಆಗಿ ಲೋಡ್ ಆ್ಯಕ್ಟ್ ಆಗ್ತಾ ಇರುತ್ತೆ. ಅಂಥ ಲೋಡಿಂಗ್ನ ನಾವು ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್ ಅಂತ ಕರಿತೀವಿ. UDL ಅಂತಂದ್ರೆ ಏನು, ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್, ಅಂದರೆ ಬೀಮಿನ ಎಂಟೈರ್ ಲೆಂತ್ಗೂ ಲೋಡ್ ಬಂದು ಕಾನ್ಸ್ಟೆಂಟ್ ಆಗಿರುತ್ತೆ. ಅಂಥ ಲೋಡಿಂಗ್ನ UDL ಅಂತ ಕರಿತೀವಿ. ಇನ್ನು ಲಾಸ್ಟ್ ಕೇಸ್ ಇದೆಯಲ್ಲ, ಮೂರನೇ ಕೇಸ್ ಏನದು, UVL ಅಂದರೆ ಯೂನಿಫಾರ್ಮ್ಲಿ ವೇರಿಯಿಂಗ್ ಲೋಡ್, ಅಂದರೆ ಪಾಯಿಂಟ್ ಟು ಪಾಯಿಂಟ್ಗೆ ಲೋಡ್ ಏನಾಗ್ತಿರುತ್ತೆ, ವೇರಿ ಆಗ್ತಿರುತ್ತೆ. ಇಂಥ ಲೋಡಿಂಗ್ನ ನಾವು ಯೂನಿಫಾರ್ಮ್ಲಿ ವೇರಿಂಗ್ ಲೋಡಿಂಗ್ ಅಂತ ಯೂನಿಫಾರ್ಮ್ಲಿ ವೇರಿಂಗ್ ಲೋಡಿಂಗ್ ಅಂತ ನೋಡ್ತೀವಿ. ಸೊ ಇದು ಯಾವ ಥರ ಇರುತ್ತಂದರೆ, ಫಾರ್ ಎಕ್ಸಾಂಪಲ್ ಬೀಮ್ ಈ ಥರ ನೋಡಿದ್ರೆ ಆ ಬೀಮ್ ಮೇಲೆ UVL ಈ ಥರ ನೋಡ್ಬೋದು, ಯೂನಿಫಾರ್ಮ್ಲಿ ವೇರಿಂಗ್ ಲೋಡ್. ಯೂನಿಫಾರ್ಮ್ ಆಗಿ ವೇರಿ ಆಗ್ತಿರೋಂಥ ಲೋಡ್ನ ಯೂನಿಫಾರ್ಮ್ಲಿ ವೇರಿಂಗ್ ಲೋಡ್ ಅಂತ ಕರಿತೀವಿ. ಈ ಪಾಯಿಂಟ್ ಅಂದ್ರೆ ಒಂದು ಲೋಡ್ ಇಂಟೆನ್ಸಿಟಿ ಇರುತ್ತೆ, ಈ ಪಾಯಿಂಟ್ ಚೆಕ್ ಮಾಡಿದ್ರೆ ಲೋಡ್ ಇಂಟೆನ್ಸಿಟಿ ಬೇರೆ ಇರುತ್ತೆ, ಈ ಎಂಡಲ್ಲಿ ಚೆಕ್ ಮಾಡಿದ್ರೆ ಲೋಡ್ ಇಂಟೆನ್ಸಿಟಿ ಬೇರೆ ಇರುತ್ತೆ. ಹಾಗಾಗಿ UVLನಲ್ಲಿ ನೀವು ಪಾಯಿಂಟ್ ಟು ಪಾಯಿಂಟ್ಗೆ ಲೋಡು ವೇರಿ ಆಗ್ತಿರೋದನ್ನ ನೋಡ್ಬೋದು. ಅದೇ UDLಲ್ಲಿ ಕಾನ್ಸ್ಟೆಂಟ್ ಲೋಡಿಂಗ್ ನೋಡ್ತೀವಿ. ಪಾಯಿಂಟ್ ಟು ಪಾಯಿಂಟ್ ಚೆಕ್ ಮಾಡಿದ್ರೆ ಎಲ್ಲ ಪಾಯಿಂಟ್ ಹತ್ರನೂ ಸೇಮ್ ಲೋಡಿನ ಇಂಟೆನ್ಸಿಟಿ ಕಾಣ್ತಿರುತ್ತೆ. ಪಾಯಿಂಟ್ ಲೋಡಲ್ಲಿ ಒಂದೇ ಪಾಯಿಂಟ್ ಹತ್ರ ಲೋಡಿನ ಇಂಟೆನ್ಸಿಟಿ ಆಗ್ತಾ ಇರುತ್ತೆ. ಸೊ ಇಲ್ಲಿ ನಮಗೆ ಏನಂತ ಕೇಳಿದಾನೆ, ಕಾನ್ಸ್ಟೆಂಟ್ ದ ಲೋಡ್ ವಿಚ್ ಈಸ್ ಕಾನ್ಸ್ಟೆಂಟ್ ಎಲ್ಲಿ, ಎಂಟೈರ್ ಲೆಂತ್ ಆಫ್ ದಿ ಬೀಮ್ಗೆ. ಹಾಗಿದ್ದಾಗ ಇದೇನಾಗಬೇಕು, ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್ ಆಗಬೇಕು, ಅಂದರೆ UDL ಆಗಬೇಕು. ಸೊ ಪಾಯಿಂಟ್ ಲೋಡು ಕಾನ್ಸಂಟ್ರೇಟೆಡ್ ಲೋಡ್ ಅಂದರೆ ಎರಡೂ ಒಂದೇ ಅರ್ಥ, ಯೂನಿಫಾರ್ಮ್ಲಿ ವೇರಿಂಗ್ ಲೋಡ್ ಅಂದರೆ ಈಗ ತಾನೇ ನೋಡ್ತೀವಿ. ಸೊ ಇಲ್ಲಿಗೆ ನಮ್ಮ 20 ಪ್ರಶ್ನೆ, ಅಂದರೆ ಮೊದಲ ವೀಡಿಯೋದಲ್ಲಿ 10 ಪ್ರಶ್ನೆ, ಎರಡನೇ ವೀಡಿಯೋದಲ್ಲಿ 10 ಪ್ರಶ್ನೆಗಳನ್ನ ನೋಡ್ತಾ ಇದ್ದೀರಾ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಮರಿದೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೂ ನಿಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಈ ಮೆಕ್ಯಾನಿಕಲ್ ವಿಡಿಯೋಸ್, ಅಂದರೆ ಮೆಕ್ಯಾನಿಕಲ್ ಎಕ್ಸಾಮ್ಗೆ
ಹೆಲ್ಪ್ಫುಲ್ ಆಗುವಂಥ ವೀಡಿಯೋಸ್ ಆಗಿರುತ್ತೆ. ಇದೇ ರೀತಿಯಲ್ಲಿ ಇನ್ನಷ್ಟು ಸಾಕಷ್ಟು ವೀಡಿಯೋಸ್ನ ತೊಗೊಂಬರ್ತಾ ಹೋಗ್ತೀನಿ. ನಮ್ಮ ಕೋರ್ಸಿನ ಬಗ್ಗೆ ಈಗಾಗಲೇ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಮೊದಲನೇ ದಿವಸನೇ ಅಪ್ಲೋಡ್ ಮಾಡಿದ್ದೀನಿ, ಅದು ನನ್ನ ಚಾನಲಲ್ಲಿದೆ. ಆ ವೀಡಿಯೋನ ನೋಡ್ಕೊಂಬಿಟ್ಟು ನಿಮಗೆ ಕೋರ್ಸ್ ಏನಾದರೂ ಬೇಕಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅಲ್ಲಿ ನಂಬರ್ ಕೊಟ್ಟಿದ್ದೀನಿ. ಸೊ ಇಷ್ಟೇ ಹೇಳ್ತಾ ಈ ಒಂದು ವೀಡಿಯೋನ ಏನು ಮಾಡ್ತೀನಿ, ಎಲ್ಲರಿಗೂ ಧನ್ಯವಾದಗಳು.